ಹಾಯ್ ಗೈಸ್, ಹೇಗಿದ್ದೀರಾ ಎಲ್ಲ? ನನ್ ಗೊತ್ತು ನನ್ನ ವ್ಯೂವರ್ಸ್ ಯಾವಾಗಲೂ ಖುಷಿಯಾಗಿ ಇರ್ತೀರಾ ಅಂತ. ಖುಷಿಯಾಗೇ ಇರ್ಬೇಕು, ಓಕೆನಾ? ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಲೈಕ್ಸ್, ನಿಮ್ಮ ಕಾಮೆಂಟ್ಸ್, ನಿಮ್ಮ ಶೇರ್ಸ್, ನಿಮ್ಮ ಸಬ್ಸ್ಕ್ರಿಪ್ಷನ್ಸ್ಗೆ ಥ್ಯಾಂಕ್ ಯು ಸೊ ಮಚ್ ಗೈಸ್. ಇಟ್ ಮೀನ್ಸ್ ಅ ಲಾಟ್ ಫಾರ್ ಮೀ. ತುಂಬಾ ದಿನದಿಂದ ಸ್ವಲ್ಪ ಇರೆಗ್ಯುಲರ್ ಆಗಿ ವಿಡಿಯೋಸ್ ಬರ್ತಾ ಇದೆ, ಬಟ್ ಐ ಆಮ್ ರಿಯಲಿ ಸಾರಿ. ಇನ್ಮೇಲೆ ಖಂಡಿತ ರೆಗ್ಯುಲರ್ ಆಗಿ ನನ್ನ ವಿಡಿಯೋಸ್ ಬರುತ್ತೆ, ಓಕೆನಾ? ಥ್ಯಾಂಕ್ ಯು. ಇಷ್ಟು ಪೇಷನ್ಸ್ ಇಂದ ನನ್ನ ವಿಡಿಯೋಗೋಸ್ಕರ ವೆಯ್ಟ್ ಮಾಡಿದ್ದೀರಾ. ತುಂಬಾ ಜನ ನನಗೆ ಪರ್ಸ್ನಲ್ ಆಗಿ ಕಾಮೆಂಟ್ ಮಾಡಿದ್ದೀರಾ, ಮೆಸೇಜ್ ಮಾಡಿದ್ದೀರಾ, ಕಾಲ್ ಮಾಡಿದ್ದೀರಾ. ನಿಮ್ಮ ಪ್ರೀತಿಗೆ ತುಂಬಾ 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 ಚಿರಋಣಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಗೈಸ್. ಇವತ್ತಿನ ಟಾಪಿಕ್, ನೀವು ಯಾವ ವ್ಯಕ್ತಿ ಬಗ್ಗೆ ಹಗಲು ರಾತ್ರಿ ಯೋಚನೆ ಮಾಡ್ತಿದ್ದೀರೋ ಆ ವ್ಯಕ್ತಿ ನಿಮ್ಮ ಬಗ್ಗೆ ಈ ಸಮಯದಲ್ಲಿ ಏನ್ ಯೋಚನೆ ಮಾಡ್ತಿದ್ದಾರೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್ ಗೈಸ್. ಅಂಡ್ ಸಬ್ಸ್ಕ್ರಿಪ್ಷನ್ ಬಟನ್ ತಗೊಂಡು ಕ್ಷಣ ಸಾಕಲ್ವಾ? ಅಂಡ್ ಕಂಪ್ಲೀಟ್ ಆಗಿ ಫ್ರೀ ಇರುತ್ತೆ, ಸೊ ಪ್ಲೀಸ್ ಟು ಸಬ್ಸ್ಕ್ರೈಬ್ ಗೈಸ್. ಅಂಡ್ ಇದು ಎನರ್ಜೀಸ್ ಅಷ್ಟೇ, ಮೇಲ್ಗೆ ಫೀಮೇಲ್, ಫೀಮೇಲ್ಗೆ ಮೇಲ್. ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫ್ಗೆ ಎಷ್ಟು ಅನ್ವಯ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಳ್ಳಿ. ಅಂಡ್ ಪರ್ಸ್ನಲ್ ರೀಡಿಂಗ್ ತಗೋತಾ ಇದ್ದೀನಿ. ಯಾರಿಗಾದ್ರೂ ಬೇಕಂದ್ರೆ ವಾಟ್ಸಪ್ ಮಾಡಿ, ನನ್ನ ನಂಬರ್ನ ರೀಡಿಂಗ್ಸ್ ಅಲ್ಲಿ ಡಿಸ್ಪ್ಲೇ ಮಾಡ್ತೀನಿ. ಓಕೆ ಗೈಸ್, ಅಂಡ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ನನ್ನ ವಿಡಿಯೋ ನಿಮ್ಗೆ ಯಾವಾಗ ಸಿಗುತ್ತೋ ಅವಾಗ ನಿಮ್ಗೆ ರೆಸೊನೇಟ್ ಆಗುತ್ತೆ. ಆಸ್ ಯೂಶುವಲ್ ನಂದು ಪೈಲ್ 1 ಮತ್ತೆ ಪೈಲ್ 2 ಬರುತ್ತೆ. ಅದರಲ್ಲಿ ಯಾವ್ದು ಬೇಕಾದ್ರೂ ನೀವು ನೋಡ್ಬೋದು. ಯಾವ್ದನ್ನೇ ಸೆಲೆಕ್ಟ್ ಮಾಡ್ಕೊಂಡ್ರು ಕಂಪ್ಲೀಟ್ ಆಗಿ ನೋಡಿ. 2 ಫೈಲ್ಸು ರೆಸೊನೇಟ್ ಆದ್ರೆ ನಿಮ್ಗೆ ಎರಡನ್ನೂ ನೋಡ್ಬೇಕನ್ಸುತ್ತೆ, ಎರಡನ್ನೂ ನೋಡಿ ಗೈಸ್, ತಪ್ಪಿಲ್ಲ, ಓಕೆನಾ? ಸ್ಕ್ರೀನ್ ಮೇಲೆ ಪೈಲ್ 1 ಮತ್ತೆ ಪೈಲ್ 2 ಬರುತ್ತೆ ನೋಡಿ. ಓಕೆ ಗೈಸ್, ವೆಲ್ಕಮ್ ಪೈಲ್ 1. ಫೈಲ್ 1 ಯಾರ್ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರ ನಿಮ್ ವ್ಯಕ್ತಿನ ನೆನ್ಸ್ಕೊಳ್ಳಿ, ಅವ್ರ ಜೊತೆ ಕಳೆದಿರೋಂಥ ಒಳ್ಳೆ ಕ್ಷಣಗಳನ್ನ ನೆನ್ಸ್ಕೊಳ್ಳಿ. ಅವ್ರ ಫೋಟೋ ಇದ್ರೆ ಫೋಟೋ ನೋಡಿ, ಅವ್ರ ಹೆಸರನ್ನ 3 ಸರಿ ಹೇಳಿ, ಓಕೆನಾ? ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 1 ಪರ್ಸನ್ ನನ್ನ ವಿವರ್ಸ್ ಬಗ್ಗೆ ಈ ಸಮಯದಲ್ಲಿ ಏನ್ ಯೋಚನೆ ಮಾಡ್ತಿದ್ದಾರೆ? ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 1 ಪರ್ಸನ್ ನನ್ನ ವಿವರ್ಸ್ ಬಗ್ಗೆ ಈ ಸಮಯದಲ್ಲಿ ಏನ್ ಯೋಚನೆ ಮಾಡ್ತಿದ್ದಾರೆ? ಗೈಸ್, ನಾನು ನಿಮ್ಮ ಮುಂದೆನೆ ಕಾರ್ಡ್ಸ್ನ ಯಾಕೆ ಶಫಲ್ ಮಾಡ್ತೀನಿ ಅಂದ್ರೆ, ಟ್ರಾನ್ಸ್ಪರೆಂಟ್ ಆಗಿರ್ಬೇಕು ಗೈಸ್ ರೀಡಿಂಗ್. ನಾವು ಯಾವುದೋ ಕಾರ್ಡ್ನ ಇಟ್ಕೊಂಡು ಏನೋ ಒಂದು ಹೇಳೋದಲ್ಲ. ನಿಮ್ಗೆ ಕಾರ್ಡ್ಸ್ನ ಮೇಯ್ನ್ ಆಗಿ ನಾನು ಅದೇ ಕಾರಣಕ್ಕೆ ಶೋ ಮಾಡೋದು, ಯಾಕಂದ್ರೆ ನಿಮ್ಗೆ ಅದು ಅರ್ಥ ಆಗ್ಬೇಕು ಆ್ಯಂಡ್ ನಿಮ್ಗೆ ಅದು ಗೊತ್ತಾಗುತ್ತೆ ಇದೇ ಕಾರ್ಡ್ ಬಗ್ಗೆ ಮೇಡಮ್ ಹೇಳ್ತಿದ್ದಾರೆ ಅಂತ. ಅದಕ್ಕೆ ನಾನು ನಿಮ್ಮ ಎದುರಿಗೆ ಶಫಲ್ ಮಾಡಿ ನಿಮ್ಮ ಎದುರಿಗೆ ನಾನು ಕಾರ್ಡ್ಸ್ನ ಯಾಕೆ ತೋರಿಸ್ತೀನಿ ಅಂದ್ರೆ ಅದೇ ಕಾರಣ ಗೈಸ್, ಓಕೆನಾ? ಓಕೆ, ನಿಮ್ ವ್ಯಕ್ತಿನ ನೆನ್ಸ್ಕೊಳ್ಳಿ, ಅವ್ರ ಜೊತೆ ಕಳೆದಿರೋಂಥ ಒಳ್ಳೆ ಕ್ಷಣಗಳನ್ನ ನೆನ್ಸ್ಕೊಳ್ಳಿ. ಅವ್ರ ಫೋಟೋ ಇದ್ರೆ ಫೋಟೋ ನೋಡಿ, ಓಕೆನಾ? ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 1 ಪರ್ಸನ್ ನನ್ನ ವಿವರ್ಸ್ ಬಗ್ಗೆ ಈ ಸಮಯದಲ್ಲಿ ಏನ್ ಯೋಚನೆ ಮಾಡ್ತಿದ್ದಾರೆ? ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 1 ಪರ್ಸನ್ ನನ್ನ ವಿವರ್ಸ್ ಬಗ್ಗೆ ಈ ಸಮಯದಲ್ಲಿ ಏನ್ ಯೋಚನೆ ಮಾಡ್ತಿದ್ದಾರೆ? ಪ್ಲೀಸ್ ಯೂನಿವರ್ಸ್, ಪ್ಲೀಸ್ ಏಂಜಲ್ಸ್, ಪ್ಲೀಸ್. ಓಕೆ, 6 of cups, 5 of cups, 5 of swords, Queen of Pentacles, Moon card. ಓಕೆ ಗೈಸ್, ಫೈಲ್ 1 ಪರ್ಸನ್ ತುಂಬಾ 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 ಮಿಸ್ಸಿಂಗ್ ಎನರ್ಜಿ ಕಾಣಿಸ್ತಿದೆ ಈ ಸಮಯದಲ್ಲಿ. ಅವರು ನಿಮ್ಮನ್ನ ತುಂಬಾ ತುಂಬಾ ಮಿಸ್ ಮಾಡ್ಕೊತಿದ್ದಾರೆ ಗೈಸ್. ಮತ್ತೆ ನಾನು ಹಚ್ಚಿರೋ ಕ್ಯಾಂಡಲ್ ತುಂಬಾ ಜೋರಾಗಿ ಉರಿತಾ ಇದೆ ಅಂಡ್ ಇದು ತೋರಿಸುತ್ತೆ ಅವ್ರು ಎನರ್ಜೆಟಿಕಲಿ ತುಂಬಾ ತುಂಬಾ ಜಾಸ್ತಿ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಅಂಡ್ ಫೈರ್ ಎನರ್ಜಿ ಕಾಣಿಸ್ತಿದೆ ನನಗೆ ಗೈಸ್. ಅವರು ನಿಮ್ ಜೊತೆ ಕಳೆದಿರೋಂಥ ಒಳ್ಳೆ ಕ್ಷಣಗಳನ್ನ ನೆನ್ಸ್ಕೊತಿದ್ದಾರೆ, ಪಾಸ್ಟ್ ನ ನೆನ್ಸ್ಕೊತಿದ್ದಾರೆ ಅಂಡ್ ಓಲ್ಡ್ ಮೆಮೊರೀಸ್ ನ ನೆನ್ಸ್ಕೊತಾ ಇದ್ದಾರೆ. ಕಳೆದಿರೋಂಥ ಪ್ರತಿಯೊಂದು ಕ್ಷಣನೂ ಮಿಸ್ ಮಾಡ್ಕೊತಾ ಇದ್ದಾರೆ. ಆ ಟೈಮ್ ನ ಮತ್ತೆ ಮತ್ತೆ ಮರುಕಳಿಸ್ಕೊಂಡು ನೆನ್ಸ್ಕೊತಾ ಇದ್ದಾರೆ. ಅದನ್ನ ನೆನ್ಪಿಸ್ಕೊಂಡೇ ಖುಷಿ ಪಡ್ತಾ ಇದ್ದಾರೆ, ಓಕೆನಾ? ಅಷ್ಟು 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 ಮಿಸ್ಸಿಂಗ್ ಎನರ್ಜಿ ಕಾಣಿಸ್ತಿದೆ ನನಗೆ.
ನಿಮಗ್ ಗೊತ್ತಿಲ್ಲದೆ ಇರ್ಬೋದು, ಬಟ್ ತುಂಬಾ ತುಂಬಾ ಮಿಸ್ಸಿಂಗ್ ಎನರ್ಜಿ ಕಾಣಿಸ್ತಿದೆ. ಅಂಡ್ ನಿಮ್ ಜೊತೆ ಡೇಟ್ ಹೋಗಿದ್ರೆ ಅಥವಾ ನಿಮ್ಗೆ ಏನಾದ್ರು ಗಿಫ್ಟ್ ಕೊಟ್ಟಿದ್ರೆ ಅದನ್ನ ನೆನ್ಸ್ಕೊತಿದಾರೆ, ಅಥವಾ ನೀವ್ ಅವ್ರಿಗೆ ಗಿಫ್ಟ್ ಕೊಟ್ಟಿದ್ರೆ ಅದನ್ನ ನೆನ್ಸ್ಕೊತಿದಾರೆ. ಮುಂದೆನು ನಿಮ್ ಜೊತೆ ಡೇಟ್ ಹೋಗ್ಬೇಕು, ಏನಾದ್ರು ಗಿಫ್ಟ್ ಕೊಡ್ಬೇಕು ಅಂತ ತುಂಬಾ ಅನ್ಕೋತಾ ಇದಾರೆ. ಅಂಡ್ ಸದ್ಯಕ್ಕೆ ಕನೆಕ್ಷನ್ ಅಲ್ಲಿ ಮೂಮೆಂಟ್ ಇಲ್ಲ ಅಥವಾ ಕಮ್ಯುನಿಕೇಶನ್ ಇಲ್ಲ ನಿಮ್ಮಿಬ್ಬರ ಮಧ್ಯ. ಸ್ಟಕ್ ಆಗಿದೆ ಈ ಕನೆಕ್ಷನ್. ಅದ್ರದ್ದು ಅವ್ರಿಗೆ ತುಂಬಾ ಬೇಜಾರಾಗಿದೆ. ಓಕೆನಾ? ಸಿ 5 ಆಫ್ ಕಪ್ಸ್ ಕಾರ್ಡ್ ಬಂದಿದೆ. ಅವ್ರ ಲೈಫಲ್ಲಿ ಎಲ್ಲ ಇದ್ರೂ ನೀವ್ ಇಲ್ದೇ ಇರೋದು ಅವ್ರಿಗೆ ತುಂಬಾ ಒಂಟಿತನ ಫೀಲ್ ಆಗ್ತಿದೆ. ತುಂಬಾ ಬೇಜಾರಾಗಿ ನಿಂತ್ಕೊಂಡಿದ್ದಾರೆ. ಅವ್ರ ಸುತ್ತ ಎಷ್ಟೇ ಜನ ಇರ್ಲಿ, ಮನೆ ಇರ್ಲಿ, ಏನೇ ಇರ್ಲಿ, ನೀವ್ ಇಲ್ದೇ ಇರೋದು ಅವ್ರಿಗೆ ತುಂಬಾ ಬೇಜಾರಿದೆ. ಮತ್ತೆ ಮಿಸ್ಸಿಂಗ್ ಎನರ್ಜಿ ಜಾಸ್ತಿ ಕಾಣಿಸ್ತಿದೆ. ಅವ್ರು ಯಾವ್ದಾದ್ರು ರಿಲೇಶನ್ಶಿಪ್ ಅಲ್ಲಿ ಇಂಡಲ್ಜ್ ಆಗಿದ್ರೆ ಆ ರಿಲೇಶನ್ಶಿಪ್ ಅಲ್ಲಿ ಅವ್ರು ಖುಷಿಯಾಗಿಲ್ಲ ಗೈಸ್. ಅಥವಾ ಅವ್ರ ಸುತ್ತಮುತ್ತ ಯಾರೇ ಇರ್ಬೋದು, ಕರೆಂಟ್ಲಿ ಪ್ರೆಸೆಂಟ್ ನಿಮ್ನ ಬಿಟ್ಟು ಅವ್ರು ಯಾರನ್ನೇ ಸೆಲೆಕ್ಟ್ ಮಾಡ್ಕೊಂಡಿರ್ಬೋದು, ಅವ್ರ ಜೊತೆ ಅವ್ರು ಖುಷಿಯಾಗಿಲ್ಲ. ಅವ್ರ ಫ್ಯಾಮಿಲಿ ಇರ್ಬೋದು, ಕರಿಯರ್ ಇರ್ಬೋದು, ಅಥವಾ ಥರ್ಡ್ ಪಾರ್ಟಿ ಇರ್ಬೋದು, ಒಂಚೂರು ಖುಷಿಯಾಗಿಲ್ಲ. ವೆರಿ ಡಿಸ್ಸ್ಯಾಟಿಸ್ಫೈಡ್ ಇನ್ ದಟ್ ರಿಲೇಶನ್ಶಿಪ್. ಅಂಡ್ ತುಂಬಾ ಜೀವನದಲ್ಲಿ ಲಾಸ್ ನೋಡ್ತಾ ಇದ್ದಾರೆ. ಅಂಡ್ ತುಂಬಾ ಫೇಲ್ಯೂರ್ಸ್ ನೋಡ್ತಾ ಇದ್ದಾರೆ ಗೈಸ್. ಕರೆಂಟ್ಲಿ ತುಂಬಾ ಲಾಸ್, ತುಂಬಾ ಫೇಲ್ಯೂರ್ಸ್ ನೋಡ್ತಾ ಇದ್ದಾರೆ. ನೀವ್ ಇಲ್ದೇ ಇರೋದೇ ಅದ್ ಕಾರಣನಾ ಅಂತಾನು ಅವ್ರಿಗೆ ಯೋಚನೆ ಆಗಿದೆ. ಯಾಕಂದ್ರೆ ನೀವಿದ್ದಾಗ ಅವ್ರ ಲೈಫ್ ಚೆನ್ನಾಗಿ ನಡೀತಾ ಇತ್ತು. ನೀವ್ ಕಾಂಟ್ಯಾಕ್ಟ್ ಕಡಿಮೆ ಆದ್ಮೇಲೆ ಅವ್ರ ಲೈಫಲ್ಲಿ ಸ್ವಲ್ಪ ಫೇಲ್ಯೂರ್ಸ್ ನೋಡ್ತಾ ಇದ್ದಾರೆ. ಸೊ ನೀವ್ ಅವ್ರಿಗೆ ಲಕ್ಕಿ ಚಾರ್ಮ್ ಅಂತ ಫೀಲ್ ಮಾಡ್ತಿದ್ದಾರೆ. ನೀವ್ ಇದ್ದಿದ್ರೆ ಲಕ್ಕಿ ಆಗಿರ್ತಿದ್ದೆ ನಾನು, ನನ್ನ ಲೈಫ್ ಖುಷಿಯಾಗಿರ್ತಿತ್ತು, ಚೆನ್ನಾಗಿರ್ತಿತ್ತು. ನೀವು ದೂರ ಹೋದ್ಮೇಲೆ ನನ್ನ ಲೈಫ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಅಂತ ಅವರು ನಿಮ್ಮನ್ನ ಅವ್ರ ಜೀವನದ ಲಕ್ಕಿ ಪರ್ಸನ್ ಅಂತ ಯೋಚನೆ ಮಾಡ್ತಿದ್ದಾರೆ. ನಿಮ್ಮಿಬ್ರ ಮಧ್ಯೆ ಸುಮಾರು ಜನದ ಮಧ್ಯೆ ಲ್ಯಾಕ್ ಆಫ್ ಕಮ್ಯುನಿಕೇಶನ್, ಮಾತುಕತೆ ಫುಲ್ ಹೋಗಿದೆ. ಅಥವಾ ಸ್ವಲ್ಪ ಸ್ವಲ್ಪ ಮಾತುಕತೆ ನಡೀತಿದೆ, ಚಿಕ್ಕ ಪುಟ್ಟ ಮೆಸೇಜ್ ಅಷ್ಟೇ. ಮೊದ್ಲಿನ ತರ ಕಮ್ಯುನಿಕೇಶನ್ ನಡೀತಾ ಇಲ್ಲ. ಇಬ್ರ ಮಧ್ಯೆ ಜಗಳಗಳಾಗಿರ್ಬೋದು, ಕಾನ್ಫ್ಲಿಕ್ಟ್ಸ್ ಆಗಿರ್ಬೋದು, ಅಂಡ್ ಆರ್ಗ್ಯುಮೆಂಟ್ಸ್ ನಡೆದಿರ್ಬೋದು. ನಿಮ್ಗೆ ಅವ್ರು ಡಾಮಿನೇಟ್ ಮಾಡ್ತಾರೆ ಅಂತ ಅನ್ಸಿರ್ಬೋದು, ಅವ್ರಿಗೆ ನೀವು ಡಾಮಿನೇಟ್ ಮಾಡ್ತೀರಾ ಅಂತ ಅನ್ಸಿರ್ಬೋದು. ಅಂಡ್ ಅವ್ರು ನಿಮ್ಗೆ ಮೋಸ ಮಾಡ್ತಿದ್ದಾರೆ ಅಂತ ನಿಮಗ್ ಫೀಲ್ ಆಗಿರ್ಬೋದು. ಈ ಸಪರೇಷನ್, ಈ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇಟ್ಬಿಟ್ರ ಅಂತ ತುಂಬಾ ಬೇಜಾರಾಗಿದೆ. ಅಂಡ್ ಅವ್ರಿಗೂ ಹಂಗೆ ಅನ್ಸಿದೆ. ನೀವ್ ಅವ್ರಿಗೆ ಏನಾದ್ರು ಬೇಜಾರ್ ಮಾಡಿರ್ಬಹುದು ನಿಮ್ ಮಾತಲ್ಲಿ, ಆರ್ಗ್ಯುಮೆಂಟ್ಸ್ ಅಲ್ಲಿ ಮಧ್ಯದಲ್ಲಿ ಏನೋ ಒಂದು ಅವ್ರಿಗೆ ಹರ್ಟ್ ಆಗೋ ತರ ಮಾತಾಡಿರ್ಬೋದು. ಅದಕ್ಕೆ ಅವ್ರಿಗೂ ಹಂಗೆ ಅನ್ನಿಸ್ತಿದೆ, ಇವ್ರು ನನ್ನ ಚೀಟ್ ಮಾಡಿದ್ರ ಅಂತ ಬೇಜಾರಾಗಿದೆ ಅವ್ರಿಗೂನುವೆ. ಅಂಡ್ ಅವ್ರ ವರ್ಕ್ ಅಲ್ಲೂ ಅವ್ರು ನೆಮ್ಮದಿಯಾಗಿಲ್ಲ. ಅಲ್ಲೂ ಈ ಎನರ್ಜಿನೇ ಅವರು ಬೇರೆಯವ್ರಿಗೂ ಜಗಳ ಆಡೋದು, ರೇಗೋದು ಹಂಗ್ ಮಾಡ್ತಿದ್ದಾರೆ. ಅಂಡ್ ತುಂಬಾ ಚೀಟೆಡ್ ಫೀಲ್ ಮಾಡ್ಕೋತಾ ಇದಾರೆ ಅವರು. ಓಕೆನಾ? ನೀವ್ ಚೀಟ್ ಮಾಡಿದೀರಾ, ನೀವೇ ಅವ್ರಿಗೆ ಹರ್ಟ್ ಮಾಡಿದೀರಾ ಅಂತ ಕರೆಂಟ್ಲಿ ಅವ್ರಿಗೆ ಅನ್ನಿಸ್ತಿದೆ, ನಿಮ್ಗೂ ಹಂಗೆ ಅನ್ನಿಸ್ತಿದೆ. ಓಕೆನಾ? ಇಬ್ರು ಮಿರರ್ ಮಾಡ್ತಾ ಇದ್ದೀರಾ. ಓಕೆ, ಕರೆಂಟ್ಲಿ ಅವರು ಅವ್ರ ಮೆಟೀರಿಯಲ್ ಲೈಫು, ದುಡ್ಡು ಕಾಸು ಆ ಕಡೆ ತುಂಬಾ ಗಮನ ಹರಿಸ್ತಿದ್ದಾರೆ. ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಿದ್ದಾರೆ. ತುಂಬಾ ಡೀಪ್ ಲವ್ ಇದೆ ನಿಮ್ ಮೇಲೆ. ನೀವ್ ಏನೇ ತಪ್ಪು ಮಾಡಿದ್ರು ಎಕ್ಸೆಪ್ಟ್ ಮಾಡ್ತಾರೆ. ಸ್ವಲ್ಪ ಟೈಮ್ ಬೇಕು, ಅವ್ರಿಗೆ ಟೈಮ್ ಕೊಡಿ. ತಪ್ಪು ಮಾಡದೆ ಹೋದ್ರು, ಮಾಡಿದ್ರು ನೀವು ಅವ್ರಿಗೆ ಬೇಕು. ಓಕೆನಾ? ಅಷ್ಟು ನಿಮ್ನ ಮಿಸ್ ಮಾಡ್ಕೋತಾ ಇದ್ದಾರೆ. ಕೆಲವೊಂದ್ ಕಡೆ ಕೋಪ ಇದೆ, ನಡೆದಿರೋ ಆರ್ಗ್ಯುಮೆಂಟ್ಸ್ ಅಥವಾ ನಡೆದಿರೋ ಲಾಸ್ಟ್ ಕನ್ವರ್ಸೇಷನ್ ಅವ್ರಿಗೇನೋ ಹರ್ಟ್ ಆಗಿರ್ಬೋದು, ಅದಕ್ಕೆ ಅವ್ರಿಗೆ ಹಂಗ ಅನ್ಸ್ತಿದೆ. ಓಕೆನಾ? ಅವ್ರಿಗೆ ಏನೇ ಹೇಳಿದ್ರು ನೀವು ಹರ್ಟ್ ಮಾಡ್ಕೋಬಾರ್ದು. ನೀವು ಒಳ್ಳೇದ್ ಹೇಳಿದ್ರು ಅವ್ರಿಗೆ ಹರ್ಟ್ ಆಗುತ್ತೆ. ಆ ತರ ವ್ಯಕ್ತಿ. ಓಕೆನಾ? ನಿಮ್ಗೆ ಅನ್ಸ್ಬೋದು ನಾನೇನು ಹರ್ಟ್ ಮಾಡೇ ಇಲ್ವಲ್ಲ ಅಂತ. ಬಟ್ ನಿಮ್ದು ಒಂದೊಂದ್ ಚಿಕ್ಕ ಪುಟ್ಟ ಮಾತುಗಳು ಅವ್ರಿಗೆ ತುಂಬಾ ಅಫೆಕ್ಟ್ ಮಾಡುತ್ತೆ. ಅದೇ ನಡೆದಿರೋದಿಲ್ಲ. ಓಕೆನಾ? ಅವ್ರ ಲೈಫಲ್ಲಿ ಸಕ್ಸಸ್ ನೋಡ್ಬೇಕು, ಅವ್ರ ಕರಿಯರ್ ಅಲ್ಲಿ ಗ್ರೋತ್ ನೋಡ್ಬೇಕು ಅಂತ ತುಂಬಾ ಎಫರ್ಟ್ ಹಾಕ್ತಿದ್ದಾರೆ. ಕರೆಂಟ್ಲಿ ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾರೆ ನೀವು ಇಲ್ದೇ ಇರೋದ್ರಿಂದ. ಅವ್ರಿಗೆ ಅವ್ರ ಜೀವನದ್ದು ಕ್ಲಾರಿಟಿ ಸಿಗ್ತಾ ಇಲ್ಲ. ತುಂಬಾ ಹರ್ಟ್ ಆಗಿದ್ದಾರೆ ನೋ ಕಾಂಟ್ಯಾಕ್ಟ್ ಇಂದ. ತುಂಬಾ ಹೈಡ್ ಮಾಡಿದ್ದಾರೆ ನಿಮ್ಮ ಹತ್ರ ವಿಚಾರಗಳನ್ನ. ಓಕೆನಾ? ಅಂಡ್ ನಿಮ್ಗೆ ಹೇಳ್ದೇನೆ ಕೆಲವು ವಿಚಾರಗಳು ಸುಳ್ಳು ಹೇಳಿರ್ಬೋದು, ಮೋಸ ಮಾಡಿರ್ಬೋದು. ತುಂಬಾ ಸೀಕ್ರೆಟಿವ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಯಾಕಂದ್ರೆ ಮೂನ್ ಕಾರ್ಡ್ ಬಂದಿದೆ. ಓಕೆನಾ? ಅವ್ರ ಲೈಫಲ್ಲಿ ತುಂಬಾ ಅನ್ಎಕ್ಸ್ಪೆಕ್ಟೆಡ್ ಚೇಂಜಸ್ ಆಗಿದೆ. ಅದರಿಂದ ನಿಮ್ಮ ಕನೆಕ್ಷನ್ಗೆ ಎಫೆಕ್ಟ್ ಆಗಿರ್ಬೋದು. ಸೊ ಕರೆಂಟ್ಲಿ ಅವ್ರ ಮಸಲ್ ವೀಕ್ನೆಸ್ ಇರ್ಬೋದು, ಸ್ವಲ್ಪ ಸುಸ್ತಾದಂಗೆ ಆಗೋದು ಹಂಗೆಲ್ಲ ಆಗ್ತಿದೆ. ಮತ್ತೆ ಲೈಫಲ್ಲಿ ತುಂಬಾ ಫೇಲ್ಯೂರ್ಸ್ ನೋಡ್ತಾ ಇದ್ದಾರೆ ನೀವು ಇಲ್ದೇ ಇರೋದ್ರಿಂದ. ಕರೆಂಟ್ಲಿ ನಿಮ್ನ ತುಂಬಾ ಮಿಸ್ ಮಾಡ್ಕೋತಿದ್ದಾರೆ. ನೀವ್ ಇದ್ದಿದ್ರೆ ಅವ್ರ ಲೈಫ್ ಹಿಂಗ್ ಇರ್ತಿರ್ಲಿಲ್ಲ, ಇಷ್ಟು ಫೇಲ್ಯೂರ್ಸ್ ನಾನು ನೋಡ್ತಿರ್ಲಿಲ್ಲ ಅಂತ ಸ್ಟ್ರಾಂಗ್ ಆಗಿ ಅನ್ಕೋತಿದ್ದಾರೆ ಗೈಸ್. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ.
9 of Wands, okay. Judgment card, okay. 5 of Wands, 7 of Cups, the Wheel of Fortune. ಗೈಸ್ ನೋಡಿ, ಅವ್ರಿಗವ್ರು ಬೌಂಡ್ರೀಸ್ ಹಾಕೊಂಡಿದ್ದಾರೆ, ಓಕೆನಾ. ಅವ್ರಿಗೆ ಎಷ್ಟೇ ನಿಮ್ಮ ಕಡೆ ಬರ್ಬೇಕನ್ಸಿದ್ರು ಅವ್ರಿಗವ್ರು ಬೌಂಡ್ರೀಸ್ ಹಾಕೊಂಡಿದ್ದಾರೆ. ಯಾಕಂದ್ರೆ ಕೋಪ ಇರ್ಬೋದು, ಬೇಜಾರ್ ಇರ್ಬೋದು, ಅವ್ರ ಲೈಫಲ್ಲಿರೋ ಕರೆಂಟ್ ಸಿಚುವೇಶನ್ ಇರ್ಬೋದು, ಅಥವಾ ಲಾಸ್ಟ್ ಟೈಮ್ ನೀವು ಆಡಿರೋ ಮಾತುಗಳಿರ್ಬೋದು. ಸೊ ಅವ್ರಿಗವ್ರ ಬೌಂಡ್ರೀಸ್ ಹಾಕೊಂಡು ಒಬ್ರೇ ಕೂತಿದ್ದಾರೆ. ಅವ್ರು ಯಾರ ಜೊತೆನೂ ಎಂಜಾಯ್ ಮಾಡ್ತಿಲ್ಲ, ಅವ್ರು ಒಂಟಿಯಾಗೇ ಇದ್ದಾರೆ, ಒಬ್ರೇ ಕೂತಿದ್ದಾರೆ. ಅವ್ರಿಗೆ ಜಡ್ಜ್ಮೆಂಟ್ ಬೇಕು ಅಂತ ಅವ್ರಿಗೆ ಅನ್ನಿಸ್ತಿದೆ. ಆ್ಯಂಡ್ ನಿಮಗೂ ನ್ಯಾಯ ಕೊಟ್ಟಿಲ್ಲ ಅಂತ ಅವ್ರಿಗೆ ಫೀಲ್ ಆಗ್ತಿದೆ. ನಿಮ್ಗೆ ಅವ್ರು ಯಾವತ್ತೂ ನ್ಯಾಯ ಕೊಟ್ಟಿಲ್ಲ, ಕರೆಕ್ಟ್ ಟೈಮ್ ಕೊಟ್ಟಿಲ್ಲ ಅಂತ ಅವ್ರಿಗೆ ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ಅನ್ನಿಸ್ತಾ ಇದೆ. ನಿಮ್ಗೆ ಅವ್ರು ನ್ಯಾಯ ಕೊಟ್ಟಿಲ್ಲ, ಜಡ್ಜ್ಮೆಂಟ್ ಕೊಟ್ಟಿಲ್ಲ ಅಂತ ಯೋಚನೆ ಮಾಡ್ತಿದ್ದಾರೆ ಕರೆಂಟ್ಲಿ ಒಬ್ಬರೇ ಕುತ್ಕೊಂಡು. ನಿಮ್ಗೆ ಯಾವತ್ತೂ ಅವ್ರು ನ್ಯಾಯ ಕೊಟ್ಟಿಲ್ಲ, ಇನ್ಮೇಲಾದರೂ ನಾನು ಟೈಮ್ ಕೊಡಬೇಕು ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಅವ್ರ ಲೈಫಲ್ಲಿ ಅವರಿಂದ ತಗೊಳ್ಳೋರೆ ಎಲ್ಲ ನೋಡಿ ಓಡ್ತಾ ಇದ್ದಾರೆ, ಎಲ್ಲ ಅವ್ರ ಕಡೆ ಕೈ ಚಾಚ್ಕೊಂಡು ಕೇಳ್ತಾ ಇದ್ದಾರೆ. ಸೊ ಅವ್ರ ಜೀವನದಲ್ಲಿ ಇರೋರೆಲ್ಲ ಕಿತ್ಕೊಂಡು ತಿನ್ನೋರೆ, ನೀವು ನಿಮ್ಮನ್ನ ಬಿಟ್ಟು, ಓಕೆನಾ. ಸೊ ಬರೀ ಪ್ರೊವೈಡರೇ ಆಗಿದ್ರು ಇಷ್ಟು ದಿನ. ಇನ್ಮೇಲಾದ್ರೂ ನನ್ನ ಖುಷಿ, ನನ್ನ ಜೀವನ, ನನಗೆ ನಾನು ನ್ಯಾಯ ಒದಗಿಸ್ಕೋಬೇಕು ಫಸ್ಟು ಅಂತ ಅವ್ರಿಗೆ ತುಂಬಾ ಅನ್ಸಿದೆ. ನಿಮ್ಮ ಕಡೆ ಬಂದ್ರೆ ಮಾತ್ರ ಅವ್ರು ಖುಷಿಯಾಗಿರಕ್ಕೆ ಸಾಧ್ಯ. ಸೊ ಅದನ್ನೇ ಅವ್ರು ಯೋಚನೆ ಮಾಡ್ತಿದ್ದಾರೆ. 7 of Cups, ಓಕೆ. ಅವ್ರ ಲೈಫಲ್ಲಿ ತುಂಬ ಚಾಯ್ಸಸ್ ಇದೆ ಗೈಸ್, ಓಕೆನಾ. ಅವ್ರ ಲೈಫಲ್ಲಿ ತುಂಬ ಚಾಯ್ಸಸ್ ಇದೆ. ಬಟ್ ಅವ್ರಿಗೆ ನೀವು ತುಂಬ ಇಂಪಾರ್ಟೆಂಟ್ ಆಗ್ತೀರಾ, ಅವ್ರಿಗೆ ನೀವೇ ಬೇಕು. ಯಾಕಂದರೆ ಕ್ವೀನ್ ಆಫ್ ಪೆಂಟಕಲ್ಸ್ ಕಾರ್ಡ್ ಬಂದಿದೆ ಆ್ಯಂಡ್ ವೀಲ್ ಆಫ್ ಫಾರ್ಚೂನ್ ಕಾರ್ಡ್ ಬಂದಿದೆ. ಅವ್ರಿಗೆ ನೀವೇ ಬೇಕು, ಇನ್ಯಾರು ಬೇಡ. ಬಿಕಾಸ್ ನಿಮ್ಮ ಸ್ಥಾನ ಅಥವಾ ನಿಮ್ಮ ಇಮೇಜ್ ಅವ್ರ ಮನಸ್ಸಲ್ಲಿ, ಅವ್ರ ಹಾರ್ಟಲ್ಲಿ ಎಲ್ಲ ಕಡೆ ಅದು ಒಂದು ಚಾಪ್ ಮೂಡಿಸ್ಬಿಟ್ಟಿದೆ. ಅದನ್ನ ಚೇಂಜ್ ಮಾಡಿ ಆ ಜಾಗಕ್ಕೆ ಯಾರು ಬರಕ್ ಸಾಧ್ಯ ಇಲ್ಲ. ಅವ್ರಿಗೆ ಎಷ್ಟೇ ಚಾಯ್ಸ್ ಇರ್ಬೋದು, ಎಷ್ಟೇ ಜನ ಅವ್ರ ಲೈಫಲ್ಲಿ ಬಂದು ಹೋಗ್ಬೋದು, ನಿಮ್ಮ ಚಾಪನ್ನ ಯಾರು ಮೀರ್ಸಕ್ಕಾಗಲ್ಲ, ಆ ಪ್ಲೇಸ್ನ ಯಾರು ತುಂಬಕ್ಕಾಗಲ್ಲ ಅಂತ ಅವ್ರಿಗೆ ಈಗ ಈ ಸಪರೇಷನ್ ಅಥವಾ ನೋ ಕಾಂಟ್ಯಾಕ್ಟ್ ಅಲ್ಲಿ ಅರ್ಥ ಆಗ್ತಿದೆ. ಆ್ಯಂಡ್ ಸ್ಲೋ ಎನರ್ಜಿ ನಿಮ್ಮ ಕಡೆ ಬರಬೇಕು ಅನ್ಕೊಂಡಿದ್ದಾರೆ. ಬಟ್ ಅವ್ರಿಗೆ ಬರಕ್ ಆಗ್ತಿಲ್ಲ ಕರೆಂಟ್ಲಿ, ಯಾಕಂದ್ರೆ ಸ್ವಲ್ಪ ಕೋಪ ಇದೆ. ಆ್ಯಂಡ್ ನೀವು ಆಡಿರೋ ಮಾತು ಸ್ವಲ್ಪ ಬೇಜಾರಿದೆ ಲಾಸ್ಟ್ ಕಾನ್ವರ್ಸೇಷನ್ ಅಲ್ಲಿ. ಸೊ ಈಗಲೇ ಬರಕ್ಕೆ ನಿಮ್ಮ ಕಡೆ ಅವ್ರಿಗೆ ಸಾಧ್ಯ ಆಗಲ್ಲ. ಫುಲ್ ಹೀಲ್ ಆಗಿ ಬರ್ತಾರೆ. ಆ್ಯಂಡ್ ಅವ್ರಿಗೆ ಗೊತ್ತು ನಿಮ್ಮ ತಪ್ಪು ಮಾತ್ರ ಅಲ್ಲ, ಅವ್ರದ್ದು ತಪ್ಪು. ಅವರು ನಿಮಗೆ ಒಳ್ಳೆ ಜಡ್ಜ್ಮೆಂಟ್ ಕೊಟ್ಟಿಲ್ಲ ಅಂತ ಅವ್ರು ಫೀಲ್ ಮಾಡ್ತಿದ್ದಾರೆ. ಆ್ಯಂಡ್ ಅವ್ರು ನಿಮ್ಗೇನು ಅಂದ್ರೆ ನೀವೇನ್ ಡಿಸರ್ವ್ ಮಾಡ್ತೀರಾ, ನೀವ್ ಎಷ್ಟು ಒಳ್ಳೆ ವ್ಯಕ್ತಿ, ಆ ತರ ಅವ್ರು ನಡ್ಕೊಂಡಿಲ್ಲ ಅಂತ ಅವ್ರಿಗೆ ಗೊತ್ತಾಗಿದೆ. ನೀವು ಅವ್ರ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂತ ಅವ್ರಿಗೆ ತುಂಬಾ ತುಂಬಾ ಗೊತ್ತಾಗಿದೆ ಗೈಸ್. ನೀವು ಅವ್ರ ಲೈಫಲ್ಲಿ ಇಲ್ದೇ ಇರೋದೇ ಅವ್ರ ಲೈಫಲ್ಲಿ ಫೇಲ್ಯೂರ್ಸ್ ನೋಡಕ್ ಕಾರಣ ಅಂತಾನು ಅವ್ರಿಗೆ ಅನ್ಸ್ತಿದೆ. ನೀವು ಅವ್ರಿಗೆ ಲಕ್ಕಿ ಚಾಮ್, ನಾನು ಅವಾಗ್ಲೇ ಹೇಳ್ದೆ ನೀವು ಅವ್ರಿಗೆ ಲಕ್ಕಿ ಚಾಮ್ ಅಂತ. ನೋಡಿ ಕಾಯಿನ್ ಇಟ್ಕೊಂಡು ಹುಡುಗಿ ಕೂತಿದ್ದಾರೆ ಅಂದ್ರೆ ನೀವು ಅವ್ರಿಗೊಂಥರ ಲಕ್ಕಿ ಆಗ್ತೀರಾ, ಓಕೆನಾ. ವೀಲ್ ಆಫ್ ಫಾರ್ಚೂನ್ ಬಂದಿದೆ. ಫಾರ್ಚೂನ್ ಅಂದ್ರೆ ಅದೃಷ್ಟ. ನಾನು ಏನ್ ಹೇಳ್ದೆ ಅದೇ ಕಾರ್ಡ್ ರಿಪಿಟೇಷನ್ ಗೈಸ್. ಅಗೈನ್ ಪವರ್ಫುಲ್ ರೀಡಿಂಗ್. ನೀವು ಅವ್ರಿಗೆ ತುಂಬಾ ಲಕ್ಕಿ. ಡಬಲ್ ಕನ್ಫರ್ಮೇಶನ್ ಕೊಡ್ತಿದ್ದೀನಿ, ಸೀದಾ ಕಾರ್ಡ್. ನಾನು ಅದಕ್ಕೆ ನಿಮ್ಗೆ ಒಂದೊಂದು ಕಾರ್ಡ್ನ ತೋರಿಸಿ ಏನಕ್ಕೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂದ್ರೆ, ನಾನು ಏನ್ ಹೇಳ್ದೆ, ನೀವು ಅವ್ರಿಗೆ ಲಕ್ಕಿ ಚಾಬ್, ನೀವು ಹೋದ್ಮೇಲೆ ಅವ್ರ ಲೈಫಲ್ಲಿ ಫೇಲ್ಯೂರ್ ಸ್ಟಾರ್ಟ್ ಆಗಿದೆ ಅಂತ ಫೀಲ್ ಮಾಡ್ತಿದ್ದಾರೆ ಅಂತ. ನೋಡಿ ವೀಲ್ ಆಫ್ ಫಾರ್ಚೂನ್ ಕಾರ್ಡೇ ಬಂದಿದೆ. ಫಾರ್ಚೂನ್ ಅಂದ್ರೆ ಲಕ್ ಅಂತ. ಅದ್ರ ಪಕ್ಕ ಯಾರು ಕೂತಿದ್ದೀರಾ, ನೀವು ಕೂತಿದ್ದೀರಾ. ನೀವು ಅವ್ರಿಗೆ ತುಂಬಾ ಇಂಪಾರ್ಟೆಂಟ್ ಆಗ್ತೀರಾ. ನಿಮ್ಮಿಂದ ಅವ್ರ ಜೀವನದ ಲಕ್ ಚೆನ್ನಾಗಿತ್ತು, ನೀವು ಹೋದ್ಮೇಲೆ ಅವ್ರ ಫೇಲ್ಯೂರ್ಸ್ ನೋಡ್ತಿದ್ದಾರೆ ಅನ್ನೋದಕ್ಕೆ ಕನ್ಫರ್ಮೇಶನ್ ಯೂನಿವರ್ಸ್ ಕಡೆಯಿಂದ, ಓಕೆನಾ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಏಂಜಲ್ಸ್. ಓಕೆ, ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಆ್ಯಂಡ್ ಏಂಜಲ್ಸ್ ಪ್ಲೀಸ್. ಫೈಲ್ 1 ಪರ್ಸನ್ ಕಡೆಯಿಂದ ನಿಮ್ಮ ಕಡೆ ಬರಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ, ಆದರೆ ಬರಕ್ ಆಗ್ತಿಲ್ಲ. ಬಿಕಾಸ್ ಎಕ್ಸ್ಟರ್ನಲ್ ಏನಂತಾರೆ, ಎಕ್ಸ್ಟರ್ನಲ್ ಸಿಚುವೇಶನ್ ಹಂಗಿದೆ, ಮತ್ತೆ ಬ್ಯಾಕ್ಗ್ರೌಂಡ್ ಹಂಗಿದೆ, ಅಥವಾ ಅವ್ರ ಸುತ್ತಮುತ್ತ ಇರೋ ಎನ್ವಿರಾನ್ಮೆಂಟ್ ಹಂಗಿದೆ. ಕರೆಂಟ್ಲಿ ನಿಮ್ಮ ಕಡೆ ಅವ್ರಿಗೆ ಬರಕ್ ಆಗ್ತಾ ಇಲ್ಲ. 2 of Cups ಎನರ್ಜಿ ಎಕ್ಸ್ಚೇಂಜ್ ಮಾಡಬೇಕು, ನಿಮ್ಮನ್ನ ಮೀಟ್ ಮಾಡಬೇಕು, ನಿಮ್ಗೆ ಏನಾದ್ರು ಗಿಫ್ಟ್ ಕೊಡಬೇಕು. ಪದೇ ಪದೇ ಅದೇ ಬರ್ತಿದೆ ಗೈಸ್, ಗಿಫ್ಟ್ ಕೊಡಬೇಕು ಅಂತ. ನಿಮ್ಮನ್ನ ಮೀಟ್ ಮಾಡಬೇಕು, ಗಿಫ್ಟ್ ಕೊಡಬೇಕು, ಎನರ್ಜಿ ಎಕ್ಸ್ಚೇಂಜ್ ಮಾಡ್ಕೋಬೇಕು ಅಂತ ತುಂಬಾ ಅನಿಸ್ತಿದೆ. ಬೀಚ್ ಸೈಡ್ ಇರೋರು ಬೀಚ್ ಸೈಡ್ ಮೀಟ್ ಮಾಡ್ಬೇಕು ನಿಮ್ಮನ್ನ ಅಂತ ತುಂಬಾ ಅನ್ಕೋತಾ ಇದ್ದಾರೆ. ಅವ್ರ ಎನರ್ಜಿ ಟ್ರಾನ್ಸ್ಫಾರ್ಮ್ ಆಗುತ್ತೆ ಗೈಸ್, ಓಕೆನಾ.
ನೀವೇನಾದ್ರೂ ಅವ್ರ ಲೈಫ್ ಎಂಟ್ರಿ ಕೊಟ್ರೆ ಕತ್ಲಿರೋ ಜೀವನ ನೋಡಿ, ಸನ್ಲೈಟ್ ಕತ್ಲೆ ಇರೋ ಜೀವನ ಸನ್ಲೈಟ್ ಕಡೆಗೆ ಮೂವ್ ಆಗುತ್ತೆ. ಆ ತರ ಫೀಲ್ ಮಾಡ್ತಿದ್ದಾರೆ ಗೈಸ್ ಕರೆಂಟ್ಲಿ. 6 ಆಫ್ ಕಪ್ಸ್. ವಾವ್, ನಾನು ಆಗ್ಲೇ ಹೇಳ್ದಂಗೆ ನಿಮ್ಗೆ ಏನಾದ್ರೂ ಗಿಫ್ಟ್ ಕೊಡ್ಬೇಕು ಅಂತ ಅವ್ರು ತುಂಬಾ ಅನ್ಕೋತಿದ್ದಾರೆ. ಈ ವ್ಯಕ್ತಿ ಇವ್ರಿಗೆ ಸರ ಹಾಕ್ತಾ ಇದ್ದಾರೆ. ಡಬಲ್ ಕನ್ಫರ್ಮೇಶನ್, ಅವ್ರು ನಿಮ್ಗೆ ಗಿಫ್ಟ್ ಕೊಡ್ಲೇಬೇಕು ಅಂತ ತುಂಬಾ ಸ್ಟ್ರಾಂಗ್ ಆಗಿ ಕರೆಂಟ್ಲಿ ಅನ್ಕೋತಿದ್ದಾರೆ. ನೀವು ಯಾವಾಗ ಈ ರೀಡಿಂಗ್ ನೋಡ್ತಿದ್ದೀರಾ ಆ ಟೈಮಲ್ಲಿ ಅನ್ಕೋತಾ ಇದ್ದಾರೆ. ಅಂಡ್ ನಿಮ್ ಕಡೆ ಟ್ರಾವೆಲ್ ಮಾಡ್ಕೊಂಡು ಬರ್ಬೇಕು. ಎಷ್ಟೇ ಲೇಟ್ ಆಗ್ಲಿ, ಎಷ್ಟೇ ರಿಸ್ಕ್ ಆಗ್ಲಿ, ನಿಮ್ ಕಡೆ ಬಂದೇ ಬರ್ತಾರೆ ಗೈಸ್. ನಿಮ್ಗೆ ಆ ಡೌಟ್ ಇದ್ರೆ ಡೌಟ್ ಬಿಟ್ಬಿಡಿ, ಖಂಡಿತ ಬರ್ತಾರೆ. ಸ್ವಲ್ಪ ಸ್ಲೋ ಎನರ್ಜಿ ಇದೆ, ವೆಯ್ಟ್ ಮಾಡಿ, ಖಂಡಿತ ಬರ್ತಾರೆ. ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಿದ್ದಾರೆ. ಮಿಸ್ಸಿಂಗ್ ಎನರ್ಜಿ ತುಂಬಾ ಕಾಣಿಸ್ತಾ ಇದೆ ನಂಗೆ. ಯೂನಿವರ್ಸ್ ಅಂಡ್ ಏಂಜಲ್ಸ್, ಪ್ಲೀಸ್ ಗೈಡ್ ಮೀ. File 1 person, current thoughts and feelings, please. I can't stop thinking about you. ನಿಮ್ ಬಗ್ಗೆ ಯೋಚನೆ ಮಾಡದೆ ಇರಕ್ ಅವ್ರ ಕೈಲಿ ಆಗ್ತಾ ಇಲ್ಲ ಕರೆಂಟ್ಲಿ ಗೈಸ್. ಓಕೆನಾ? ದ ಪ್ಯಾಷನ್ ಇಸ್ ಟೂ ಮಚ್. ನಿಮ್ ಕಡೆ ಅವ್ರಿಗೆ ಎಷ್ಟು ಪ್ರೀತಿ, ಎಷ್ಟು ಪ್ಯಾಷನ್ ಇದೆ ಅಂದ್ರೆ ಅದನ್ನ ಅವ್ರಿಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಐ ಆಮ್ ಬ್ಲಾಕ್ಡ್. ಕರೆಂಟ್ಲಿ ಅವ್ರು ಬ್ಲಾಕ್ ಆಗಿದ್ದಾರೆ ಗೈಸ್. ನಿಮ್ ಕಡೆ ಬರಕ್ ಆಗ್ತಿಲ್ಲ ಅವ್ರಿಗೆ. ನಾನು ಆಗ್ಲೇ ಹೇಳ್ದಂಗೆ ಅವ್ರ ಸಿಚುವೇಶನ್, ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟು ಅದೆಲ್ಲ ಕಾರಣ ಆಗಿದೆ. ಅದಕ್ಕೆ ಅವ್ರಿಗೆ ಬರಕ್ ಆಗ್ತಿಲ್ಲ. ವೈ ಇಸ್ ಇಟ್ ದಟ್ ಯು ಲವ್ ಮೀ? ನೀನ್ ಯಾಕೆ ಇಷ್ಟೆಲ್ಲ ಆದ್ರೂ ನನ್ನ ಪ್ರೀತಿಸ್ತೀಯಾ? ಅವ್ರಿಗೆ ಗೊತ್ತಾಗಿದೆ ಅವ್ರು ನಿಮ್ಗೆ ನ್ಯಾಯ ಕೊಟ್ಟಿಲ್ಲ. ನಿಮ್ಮಂತ ಪರ್ಸನ್ಗೆ ಅವರು ಡಿಸರ್ವಿಂಗ್ ಆಗಿ ನಡ್ಕೊಂಡಿಲ್ಲ ಅಂತ ಅವ್ರಿಗೆ ಗೊತ್ತು. ಸೊ ಏನಕ್ಕೆ ನೀನ್ ನನ್ನಂತವನ್ನ ಪ್ರೀತಿಸ್ತೀಯ? ಡಬಲ್ ಕನ್ಫರ್ಮೇಶನ್. ನಾನು ಆಗ್ಲೇ ಹೇಳ್ದೆ ಅವ್ರು ನಿಮ್ಗೆ ನ್ಯಾಯ ಕೊಟ್ಟಿಲ್ಲ. ಜಡ್ಜ್ಮೆಂಟ್ ಕಾರ್ಡ್ ಬಂತು, ನೆಕ್ಸ್ಟ್ ಆದ್ರೂ ಕೊಡ್ಬೇಕು ಅಂತ ಅನ್ಕೋತಿದ್ದಾರೆ. ಪಶ್ಚಾತ್ತಾಪ ಇದೆ. ಬಟ್ ನೀವ್ ಯಾಕೆ ಇನ್ನೂ ಅವ್ರನ್ನ ಪ್ರೀತಿಸ್ತಿದ್ದೀರಾ ಅಂತ ಅವ್ರಿಗೆ ಕ್ವಶನ್ ಇದೆ. ಡಬಲ್ ಕನ್ಫರ್ಮೇಶನ್ ಗೈಸ್, ಯೂನಿವರ್ಸ್ ಅಂಡ್ ಏಂಜಲ್ಸ್ ಕಡೆಯಿಂದ. ಓಕೆನಾ? ಖುಷಿನಾ? ಚೈಲ್ಡ್ಹುಡ್ ಟ್ರಾಮಾ ಗೈಸ್. ಅವ್ರು ಯಾಕೆ ಹಿಂಗೆಲ್ಲ ಒಂಥರ ನಿಮ್ಗೆ ಅನ್ಸ್ಬೋದು ಔಟ್ ಆಫ್ ದ ಬಾಕ್ಸ್ ಬಿಹೇವ್ ಮಾಡ್ತಾರೆ ಒಂದೊಂದ್ಸರಿ. ಯಾಕೆ ಹಿಂಗ್ ಬಿಹೇವ್ ಮಾಡಿದ್ರು ಅಂತ ನಿಮ್ಗೆ ನಿಮ್ ತಲೆಯಲ್ಲೇ ಕ್ವಶನ್ ನೋಡ್ಬೋದು. ಯಾಕೆ ಅಂದ್ರೆ ಅವ್ರ ಚೈಲ್ಡ್ಹುಡ್ ಟ್ರಾಮಾ ಹಂಗಿದೆ ಗೈಸ್. ಓಕೆನಾ? ಚೈಲ್ಡ್ಹುಡ್ ಅವ್ರು ಸ್ವಲ್ಪ ಸಫರ್ ಮಾಡಿರೋದು, ಅವ್ರು ಇನ್ನೂ ಅದ್ರಿಂದ ಫೀಲ್ ಆಗಿಲ್ಲ. ಸೊ ಆ ಥರ ಬಿಹೇವ್ ಮಾಡ್ತಾರೆ. ಎಲ್ಲಿ ನಿಮ್ಮನ್ನ ಬೇರೆಯವ್ರು ಕಳ್ಕೊಂಡಂಗೆ ಕಳ್ಕೊತಾರೆ ಅಂತಾನೆ ಯೋಚನೆ ಮಾಡ್ತಾರೆ. ಆ್ಯಂಡ್ ಎಲ್ಲಿ ಬೇರೆಯವ್ರು ಬಿಟ್ಟು ಹೋದಂಗೆ ನೀವು ಬಿಟ್ಟು ಹೊಟ್ಟೋಗ್ತೀರಾ ಅಂತಾನೆ ಯೋಚನೆ ಮಾಡ್ತಾರೆ. ಓಕೆನಾ? ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಆ್ಯಂಡ್ ಏಂಜಲ್ಸ್ ಪ್ಲೀಸ್. ಅವ್ರ ಕಡೆಯಿಂದ ಇನ್ನೊಂದಷ್ಟು ಮೆಸೇಜಸ್ ಕೊಡಿ. ಫೈಲ್ 1 ಪರ್ಸನ್ ಕಡೆಯಿಂದ. ಮೈ ಹಾರ್ಟ್ ಇಸ್ ಫುಲ್ ಆಫ್ ಯು. ಅವ್ರ ಹೃದಯ ತುಂಬಾ ನೀವೇ ಇದ್ದೀರಾ, ಇನ್ ಯಾರು ಇಲ್ಲ, ಏನೂ ಇಲ್ಲ ಗೈಸ್. ಕನ್ಫರ್ಮೇಶನ್. ಐ ಆಮ್ ವೆರಿ ಅಟ್ರಾಕ್ಟೆಡ್ ಟು ಯುವರ್ ಬ್ಯೂಟಿ. ನೀವು ತುಂಬಾ ಬ್ಯೂಟಿಫುಲ್ ಇರ್ಬೋದು. ಫೈಲ್ 1 ನಿಮ್ ಬ್ಯೂಟಿ ಫುಲ್ ಫಿದಾ ಆಗಿದ್ದಾರೆ. ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೋತಿದ್ದಾರೆ, ತುಂಬಾ ನೆನ್ಸ್ಕೋತಿದ್ದಾರೆ ಗೈಸ್. ಐ ಆಮ್ ಸ್ಟಕ್ ಇನ್ ದ ಥರ್ಡ್ ಪಾರ್ಟಿ. ಸುಮಾರು ಜನ ನಾನು ಹೇಳ್ದೆ ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಇಂದ ಬರಕ್ ಆಗ್ತಿಲ್ಲ ಅಂತ. ಮೆಜಾರಿಟಿ ಆಫ್ ದ ಪೀಪಲ್ ಥರ್ಡ್ ಪಾರ್ಟಿಲಿ ಸ್ಟಕ್ ಆಗಿದ್ದಾರೆ. ಥರ್ಡ್ ಪಾರ್ಟಿ ಇಲ್ಲದೆ ಇರೋರು, ಅಂದ್ರೆ ರೊಮ್ಯಾಂಟಿಕ್ ಥರ್ಡ್ ಪಾರ್ಟಿ ಇಲ್ಲದೆ ಇರೋರು ಫ್ಯಾಮಿಲಿ, ಕರಿಯರ್, ಜಾಬ್ ಅಲ್ಲಿ ಸ್ಟಕ್ ಆಗಿದ್ದಾರೆ. ಓಕೆನಾ? ವೈ ಆರ್ ಯು ನಾಟ್ ರಿಪ್ಲೈಯಿಂಗ್ ಫಾರ್ ಮೈ ಕಾಲರ್ ಮೆಸೇಜಸ್? ಓಕೆ, ಇದು ನೀವು ಮಾಡ್ತಿರ್ಬೋದು ಅವ್ರಿಗೆ ಕಾಲ್ ಮೆಸೇಜ್, ಅವ್ರು ರಿಪ್ಲೈ ಮಾಡದೇ ಇರ್ಬೋದು, ಅಥವಾ ಅವ್ರು ಮಾಡಿ ನೀವು ರಿಪ್ಲೈ ಮಾಡದೇ ಇರ್ಬೋದು. ಆಫ್ಟರ್ ಕ್ಲಾಶ್ ಆರ್ ಆಫ್ಟರ್ ಆರ್ಗ್ಯುಮೆಂಟ್. ಯಾಕೆ ಅಂತ ಅವ್ರಿಗೆ ಕ್ವಶನ್. ಓಕೆನಾ? ಒಟ್ನಲ್ಲಿ ನಿಮ್ಮಿಬ್ರ ಮಧ್ಯೆ ಕಮ್ಯುನಿಕೇಶನ್ ಅಷ್ಟು ಚೆನ್ನಾಗಿಲ್ಲ. ಸೊ ಅವ್ರು ಆ ಕ್ವಶನ್ ಕೇಳ್ತಾ ಇದ್ದಾರೆ, ಯಾಕೆ ನೀನು ಹೀಗೆ ಮಾಡ್ತಿದ್ಯಾ ಅಂತ. ಥರ್ಡ್ ಪಾರ್ಟಿ ಸಿಚುವೇಶನ್, ಡಬಲ್ ಕನ್ಫರ್ಮೇಶನ್. ಸುಮಾರು ಜನಕ್ಕೆ ಥರ್ಡ್ ಪಾರ್ಟಿ ಇದ್ದಾರೆ. ಓಕೆ, ಆ ಕಾರಣದಿಂದನೇ ಅವ್ರು ನಿಮ್ಮ ಹತ್ರ ಬರಕ್ಕೆ ಆಗ್ತಾ ಇಲ್ಲ. ಓಕೆನಾ? ಯೂನಿವರ್ಸ್ ಕಡೆಯಿಂದ ಏನ್ ಗೈಡೆನ್ಸ್ ಇದೆ ಫೈಲ್ 1 ನಿಮ್ಗೆ ನೋಡ. ಓಕೆ, ಗಾಡ್ ಇಸ್ ವಿತ್ ಯು. ವಾವ್, ನೀವು ನಂಬೋ ದೈವ, ನೀವು ನಂಬೋ ದೇವ್ರು ನಿಮ್ ಕಡೆ ಯಾವತ್ತೂ ಸದಾ ಇರ್ತಾರೆ. ಸೊ ಧೈರ್ಯವಾಗಿರಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಲವ್ ಗೈಡೆನ್ಸ್ ಏನು ನೋಡ್ತೀನಿ. ರೀಚಿಂಗ್ ಯುವರ್ ಗೋಲ್. ನಿಮ್ ಖಂಡಿತ ನಿಯರ್ ಫ್ಯೂಚರ್ ಅಲ್ಲಿ ನೀವು ಅನ್ಕೊಂಡಂಗೆ ಈ ಕನೆಕ್ಷನ್ ಟರ್ನ್ ಆಗುತ್ತೆ. ನೀವು ರೀಚ್ ಆಗ್ತೀರಾ. ನೀವು ಅನ್ಕೊಂಡಂಗೆ ಈ ಕನೆಕ್ಷನ್ ಮುಂದುವರಿಯುತ್ತೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಕ್ಲೈಮ್ ಮಾಡಿ ಗೈಸ್. ನಾನು ಹೇಳಿದ್ದೇನಾದ್ರೂ ನಿಮ್ ಲೈಫಲ್ಲಿ ನಡಿಬೇಕು ಅಂದ್ರೆ 293 ಬರ್ದು ಕ್ಲೈಮ್ ಮಾಡಿ. ಓಪನ್ ಯುವರ್ ಸೆಲ್ಫ್ ಟು ಲವ್. ಓಕೆ, ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಹೇಳ್ಕೊಳ್ಳಿ, ಎಕ್ಸ್ಪ್ರೆಸ್ ಮಾಡಿ. ಅವಾಗ್ಲೇ ಅವ್ರಿಗೂ ಅರ್ಥ ಆಗೋದು ಅಂತ ಹೇಳ್ತಾ ಇದ್ದಾರೆ. ನೀವು ಸ್ವಲ್ಪ ಎಕ್ಸ್ಪ್ರೆಸಿವ್ ಆಗ್ಬೇಕು. ನೀವು ಸ್ವಲ್ಪ ಹೈಡ್ ಮಾಡ್ತೀರಾ, ನೀವು ಶೋ ಮಾಡಲ್ಲ. ನನಗೂ ಪ್ರೀತಿ ಇಲ್ಲ, ಅವ್ರೇನಾದ್ರೂ ಹೇಳಿಲ್ಲ ಅಂದ್ರೆ ನೀವು ಹಂಗೆ ನಡ್ಕೋತೀರಾ.
ಆ ಥರ ಇರಬೇಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಓಕೆನಾ? ಕರೆಂಟ್ಲಿ. ಆ್ಯಂಡ್ ನಿಮ್ಮ ವ್ಯಕ್ತಿ ಕಡೆಯಿಂದ ನಿಮಗೆ ಯಾವ ಸಾಂಗ್ ಡೆಡಿಕೇಟ್ ಮಾಡ್ತಾರೆ ನೋಡೋಣ. ಯೂನಿವರ್ಸ್ ಆ್ಯಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 1 ಪರ್ಸನ್ ನನ್ನ ವಿವರ್ಸ್ ಕಡೆ ಯಾವ ಸಾಂಗ್ ಡೆಡಿಕೇಟ್ ಮಾಡ್ತಾರೆ. ಈ ಸಾಂಗ್ ಫುಲ್ ನೋಡಿ ಗೈಸ್, ನಿಮಗೆ ಅವ್ರ ಕಡೆಯಿಂದ ತುಂಬ 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 ಮೆಸೇಜಸ್ ಸಿಗುತ್ತೆ. ಓಕೆನಾ? ನನಗೆ ನೀನು, ನಿನಗೆ ನಾನು, ನನಗೆ ಸಿಕ್ಕ ಒಲವು ನೀನು, ವರವು ನೀನು. ಗೈಸ್, ಅವ್ರಿಗೆ ನೀವು ಮಾತ್ರ, ನಿಮಗೆ ಅವ್ರು ಮಾತ್ರ ಅಂತ ಹಾಡಲು ಬಂತು. ಸೊ ಖುಷಿಯಾಗಿ ಈ ರೀಡಿಂಗ್ಸ್ನ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮಗೆ ಸ್ವಲ್ಪ ಆದ್ರೂ ಸಮಾಧಾನ ಸಿಕ್ತು, ಖುಷಿಯಾಗಾಯ್ತು, ರೆಸೊನೇಟ್ ಆಯ್ತು ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್ ಫಾರ್ ವಾಚಿಂಗ್ ಮೈ ರೀಡಿಂಗ್ಸ್. ಯಾರಿಗಾದ್ರೂ ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ವಾಟ್ಸಪ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಗೈಸ್. ಕಾಮೆಂಟ್ ಮಾಡಿ, ನಾನೆಲ್ಲ ಕಾಮೆಂಟ್ ಓದ್ತೀನಿ. ಥ್ಯಾಂಕ್ ಯು ಸೋ ಮಚ್. ಕೃಷ್ಣಂ ವಂದೇ ಜಗದ್ಗುರು. ಹಾಯ್ ಗೈಸ್, ವೆಲ್ಕಮ್ ಪೈಲ್ 2. ಯಾರ್ಯಾರು ಪೈಲ್ 2 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ನಿಮ್ಮ ವ್ಯಕ್ತಿನ ನೆನೆಸ್ಕೊಳ್ಳಿ, ಅವ್ರ ಜೊತೆ ಕಳೆದಿರೋಂಥ ಒಳ್ಳೆ ಕ್ಷಣಗಳನ್ನ ನೆನೆಸ್ಕೊಳ್ಳಿ, ಅವ್ರ ಫೋಟೋ ಇದ್ರೆ ಫೋಟೋ ನೋಡಿ. ಓಕೆನಾ? ಎನರ್ಜಿ ಎಕ್ಸ್ಚೇಂಜ್ಗೋಸ್ಕರ ಲೈಕ್, ಕಾಮೆಂಟ್, ಶೇರ್, ಸಬ್ಸ್ಕ್ರೈಬ್ ಗೈಸ್. ಫೈಲ್ 2 ಪರ್ಸನ್ ನನ್ನ ವಿವರ್ಸ್ ಬಗ್ಗೆ ಈ ಸಮಯದಲ್ಲಿ ಏನು ಯೋಚನೆ ಮಾಡ್ತಿದ್ದಾರೆ. ಯೂನಿವರ್ಸ್ ಆ್ಯಂಡ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 2 ಪರ್ಸನ್ ನನ್ನ ವಿವರ್ಸ್ ಬಗ್ಗೆ ಈ ಸಮಯದಲ್ಲಿ ಏನು ಯೋಚನೆ ಮಾಡ್ತಿದ್ದಾರೆ, ಪ್ಲೀಸ್ ಹೇಳಿ. 8 of Pentacles, Knight of Wands, 10 of Pentacles, 7 of Wands, Wheel of Fortune. Okay. ಗೈಸ್, ಅವರು ಕರೆಂಟ್ಲಿ ಅನೇಬಲ್ ಆಗಿದ್ದಾರೆ ಕನೆಕ್ಷನ್ಗೆ, ಅಥವಾ ನಿಮಗೆ ಅವೈಲಬಲ್ ಇಲ್ಲ ನಿಮ್ಮ ವ್ಯಕ್ತಿ. ಆ್ಯಂಡ್ 100% ಅವ್ರಿಗೆ ಕೊಡೋಕ್ಕಾಗ್ತಿಲ್ಲ. ಅವ್ರು ಕರೆಂಟ್ಲಿ ವರ್ಕಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಆ್ಯಂಡ್ ಫೋಕಸ್ ಆಗಿದ್ದಾರೆ. ಆ್ಯಂಡ್ ಅವ್ರು ನಿಮಗೆ ಮಾತ್ರ ಕಮಿಟೆಡ್ ಆಗಿ ಫೀಲ್ ಆಗ್ತಾರೆ, ಡಿವೋಟೆಡ್ ಫೀಲ್ ಮಾಡ್ತಾರೆ. ಬಟ್ ನಿಮ್ಗೆ ಅದು ಹೇಳಕ್ ಆಗ್ತಿಲ್ಲ, ಬಿಕಾಸ್ ಅವ್ರು ತುಂಬ ಬ್ಯುಸಿ ಇದ್ದಾರೆ. ವರ್ಕ್ ಅಂತ ನಿಮ್ಗೆ ಹೇಳ್ಬೋದು, ನಾನು ತುಂಬ ಬ್ಯುಸಿ ಇದ್ದೀನಿ ಅಂತ, ಅದು ಸತ್ಯ. ಆ್ಯಂಡ್ ತುಂಬ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ, ಬಿಕಾಸ್ ಅವ್ರಿಗೆ ಫೈನಾನ್ಷಿಯಲ್ ಸೆಕ್ಯೂರಿಟಿ ಬೇಕು, ಅದಕ್ಕೆ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ. ಆ್ಯಂಡ್ ಅವ್ರಿಗೆ ಸ್ಟೇಬಲ್ ಕೆರಿಯರು, ಜಾಬ್ ಎಲ್ಲ ಬೇಕು. ಸೊ ತುಂಬ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಕರೆಂಟ್ಲಿ. ಕನೆಕ್ಷನ್ 100% ಕರೆಂಟ್ಲಿ ಅವ್ರಿಗೆ ಕೊಡೋಕ್ಕಾಗ್ತಿಲ್ಲ, ಬಟ್ ಕೊಡಬೇಕು ಅಂತ ತುಂಬ ಅನ್ಕೋತಾರೆ. ಆ್ಯಂಡ್ ನಿಮಗೆ ಅವ್ರು ತುಂಬ ಡೆಡಿಕೇಟೆಡ್ ಆಗಿದ್ದಾರೆ ಅಥವಾ ಡಿವೋಟೆಡ್ ಆಗಿದ್ದಾರೆ. ಅವ್ರಿಗೆ ಕರೆಂಟ್ಲಿ ಅಂದರೆ ಈ ಸಮಯದಲ್ಲಿ ಧೈರ್ಯ ಇಲ್ಲ ನಿಮ್ಮ ಕಡೆ ಬರೋಕ್ಕೆ. ಆ್ಯಂಡ್ ಹೆಸಿಟೇಟ್ ಮಾಡ್ಕೋತಾರೆ. ನಾನು ಫಸ್ಟು ಇದೆಲ್ಲ ಅಚೀವ್ ಮಾಡಿಬಿಟ್ಟು ಆಮೇಲೆ ನಿಮ್ಮ ಹತ್ರ ಬರ್ತೀನಿ ಅಂತ ಅನ್ಕೋತಾರೆ. ಆ್ಯಂಡ್ ಆ್ಯಕ್ಷನ್ ತಗೊಳ್ತಾ ಇಲ್ಲ ಅವರು, ಲ್ಯಾಕ್ ಆಫ್ ಆ್ಯಕ್ಷನ್. ಎಲ್ಲ ಮನ್ಸಲ್ಲಿ ಅನ್ಕೋತಾರೆ ಹಿಂಗೆ ಮಾಡ್ಬೇಕು ಹಂಗೆ ಮಾಡಬೇಕು ಅಂತ, ಬಟ್ ಆ್ಯಕ್ಷನ್ ಏನೂ ತಗೊಳ್ಳಲ್ಲ. ಅವರು ರಿಸ್ಕ್ ತಗೊಂಡು ಏನಾದರೂ ಮಾಡಬೇಕು, ಈ ಕನೆಕ್ಷನ್ಗೆ ಏನಾದರೂ ಮಾಡಬೇಕು ಅಂತ ತುಂಬ ಅನ್ಕೋತಾರೆ, ಬಟ್ ತುಂಬ ಹೆಸಿಟೇಟ್ ಮಾಡ್ಕೋತಿದ್ದಾರೆ. ಆ್ಯಂಡ್ ರಿಸ್ಕ್ ಅಂತ ಅನ್ಕೋತಾರೆ ಇನ್ವೆಸ್ಟ್ ಮಾಡೋದು. ಯಾಕಂದರೆ ನಾನು ಏನಾದರೂ ಹೇಳಿದ್ರೆ ಇವ್ರು ರಿಜೆಕ್ಟ್ ಮಾಡ್ಬೋದು, ಅವ್ರಿಗೆ ಏನಾದ್ರು ಅನ್ಸ್ಬೋದು, ಅಥವಾ ಅವ್ರ ಫ್ಯಾಮಿಲಿಯವ್ರು ಒಪ್ತಾ ಇರ್ಬೋದು, ಏನೋ ತುಂಬ ಗೊಂದಲಗಳು ಅವ್ರ ತಲೆಯಲ್ಲಿ ತುಂಬ ಕಾಡ್ತಾ ಇದೆ. ಆ್ಯಂಡ್ ತುಂಬ ರಿಸ್ಕ್ ಇನ್ವೆಸ್ಟ್ಮೆಂಟು ಅಂತ ತುಂಬ ಅನ್ಕೋತಾ ಇದ್ದಾರೆ ಕರೆಂಟ್ಲಿ. ಓಕೆನಾ ಗೈಸ್, ನಿಮ್ಮಿಬ್ರದ್ದು ಡಿಫ್ರೆಂಟ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರ್ಬೋದು, ಸೊ ಅವ್ರು ಹಿಂದೇಟ್ ಆಗ್ತಿರ್ಬೋದು. ಫೈನಾನ್ಷಿಯಲ್ ಇನ್ಸ್ಟೆಬಿಲಿಟಿ ಇರ್ಬೋದು ಈ ಪರ್ಸನ್ದು, ಸೊ ಅವ್ರು ಹಿಂದೇಟ್ ಆಗ್ತಿರ್ಬೋದು. ಆ್ಯಂಡ್ ಅವ್ರ ಫ್ಯಾಮಿಲಿಯಲ್ಲಿ ತುಂಬ ಸ್ಟ್ರಿಕ್ಟ್ ಆಗಿರ್ಬೋದು, ಅಥವಾ ಸೀನಿಯರ್ ಮೆಂಬರ್ಸ್ ಏನಾದರೂ ಪ್ರಾಬ್ಲಮ್ ಇರ್ಬೋದು, ಅವ್ರು ಒಪ್ಪಲ್ಲ ಅಂತ ಅನ್ನಿಸ್ತಿರ್ಬೋದು ಅವ್ರಿಗೆ. ತುಂಬ ಫ್ಯಾಮಿಲಿ ಓರಿಯೆಂಟೆಡ್ ಪರ್ಸನ್ನು. ಅವ್ರ ಲೈಫಲ್ಲಿ ಎಷ್ಟೇ ಸಕ್ಸಸ್ಫುಲ್ ಸ್ಟೇಟಸ್ ಇದ್ರೂ ಅವರು ಫ್ಯಾಮಿಲಿ ಓರಿಯೆಂಟೆಡ್ ಪರ್ಸನ್ನು. ನಿಮ್ಮ ಜೊತೆ ಅವರು ತುಂಬ ಎಮೋಷ್ನಲ್ ಸೆಕ್ಯೂರ್ಡ್ ಫೀಲ್ ಮಾಡ್ತಾರೆ, ತುಂಬ ಎಕ್ಸೈಟ್ ಆಗ್ತಾರೆ ನೀವು ನೋಡಿದಾಗ, ಖುಷಿ ಆಗುತ್ತೆ ಅವ್ರಿಗೆ. ಆ್ಯಂಡ್ ಅವ್ರಿಗೆ ಆಲ್ರೆಡಿ ವೆಲ್ತ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಬಟ್ ಸ್ಟಿಲ್ ಹಿ ಈಸ್ ವರ್ಕ್ ಹಾರ್ಡ್ ಮಾಡ್ತಿದ್ದಾರೆ. ಆದರೆ ಅವ್ರಿಗೆ ದುಡ್ಡು ಕಾಸಲ್ಲಿ ಅಂತ ಏನೂ ಸಮಸ್ಯೆ ಇಲ್ಲ. ಇನ್ನೂ ರಿಚ್ ಆಗಬೇಕು, ಇನ್ನೂ ಸ್ಟೇಬಲ್ ಆಗಬೇಕು, ಇನ್ನೂ ಸಕ್ಸಸ್ಫುಲ್ ಆಗಬೇಕು ಅನ್ನೋದು ಅವ್ರ ತಲೆಯಲ್ಲಿದೆ. ಆ್ಯಂಡ್ ಅವ್ರು ಆಲ್ರೆಡಿ ಹೈ ಪೊಸಿಷನಲ್ಲಿ ಇದ್ದಾರೆ ಸೊಸೈಟಿಲಿ. ಆ್ಯಂಡ್ ಎಲ್ಲ ಚೆನ್ನಾಗಿದೆ ಅವ್ರ ಲೈಫಲ್ಲಿ, ಬಟ್ ಏನು ಅಂದ್ರೆ ಹೆಸಿಟೇಟ್ ಮಾಡ್ಕೋತಾರೆ. ಇನ್ನೂ ನಾನು ಕಡಿಮೆ, ಅವ್ರಿಗಿಂತ ಕಡಿಮೆ ಅಂತ ಫೀಲ್ ಮಾಡ್ತಾರೆ ಗೈಸ್. ಓಕೆನಾ? ಅವ್ರನ್ನ ಮುಂಚೆ ತುಂಬಾ ಜನ ನೆಗ್ಲೆಕ್ಟ್ ಮಾಡಿದ್ದಾರೆ ಅವ್ರ ಲೈಫಲ್ಲಿ, ಅದಕ್ಕೆ ಅವ್ರಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಕಡಿಮೆ ಇದೆ. ಹೆಸಿಟೇಟ್ ಮಾಡ್ಕೋತಾರೆ ಯಾರ ಜೊತೆ ಆದ್ರೂ ಮಾತಾಡಕ್ಕೆ, ಆ್ಯಂಡ್ ಮೂವ್ ಆಗಕ್ಕೆ ಹೆಸಿಟೇಟ್ ಮಾಡ್ಕೋತಾರೆ, ಬಿಕಾಸ್ ಅವ್ರಿಗೆ ಮುಂಚೆ ಅವ್ರನ್ನ ತುಂಬಾ ಜನ ನೆಗ್ಲೆಕ್ಟ್ ಮಾಡಿದ್ದಾರೆ. ಓಕೆ, ಸೊ ಅವ್ರಿಗಿನ್ನ ಕಾನ್ಫಿಡೆನ್ಸ್ ಬೂಸ್ಟ್ ಆಗಿಲ್ಲ, ಮತ್ತೆ ತುಂಬಾ ಸ್ಟ್ರಗಲ್ ಮಾಡ್ತಿದ್ದಾರೆ. ಆ್ಯಂಡ್
ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು, ಸ್ಟ್ಯಾಂಡ್ ತಗೋಬೇಕು ಅಂತ ತುಂಬಾ ಅನ್ಕೋತಾ ಇದಾರೆ. ನಿಮ್ಮನ್ನೆಲ್ಲಿ ಕಳ್ಕೊಬಿಡ್ತೀನೋ ಅಂತಾನು ಭಯ ಆಗ್ತಿದೆ. ನಿಮ್ನು ಕಳ್ಕೊಳಕ್ ಇಷ್ಟ ಇಲ್ಲ, ನಿಮ್ಗೂ ತೊಂದ್ರೆ ಮಾಡಕ್ ಇಷ್ಟ ಇಲ್ಲ. ಅವ್ರನ್ನೂ ಅವ್ರು ಪ್ರೊಟೆಕ್ಟ್ ಮಾಡ್ಕೋಬೇಕು, ನಿಮ್ನು ಪ್ರೊಟೆಕ್ಟ್ ಮಾಡ್ಕೋಬೇಕು. ಈ ಕನೆಕ್ಷನ್ ಕಡೆ ಸ್ಟ್ಯಾಂಡ್ ತಗೋಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ, ತುಂಬಾ ಸ್ಟ್ರಗಲ್ ಮಾಡ್ತಿದ್ದಾರೆ. ಬಟ್ ಬೇಗ ಏನೋ ಆಕ್ಷನ್ ತಗೋಬಿಟ್ರೆ ಏನಾದ್ರು ತಪ್ಪಾಗ್ಬಿಡುತ್ತೆ, ನಾನು ಪರ್ಮನೆಂಟ್ ಆಗಿ ಈ ವ್ಯಕ್ತಿನ ಕಳ್ಕೊಬಿಡ್ತೀನೇನೋ ಅಂತ ತುಂಬಾ ಓವರ್ ಥಿಂಕ್ ಮಾಡ್ತಾರೆ, ತುಂಬಾ ಯೋಚನೆ ಮಾಡ್ತಾರೆ ಗೈಸ್. ಓಕೆನಾ? ಅವ್ರಿಗೆ ಕಂಟ್ರೋಲ್ ಸಿಗ್ತಾ ಇಲ್ಲ, ಈ ಕನೆಕ್ಷನ್ ಕಂಟ್ರೋಲ್ ಸಿಗ್ತಿಲ್ಲ ಅವ್ರಿಗೆ. ಅವ್ರು ಏನೋ ಮಾಡಕ್ ಹೋಗ್ತಾರೆ, ಅದ್ ಏನೋ ಉಲ್ಟಾನೇ ಆಗ್ತಿದೆ ಈ ಕನೆಕ್ಷನ್ ಅಲ್ಲಿ. ಅಂಡ್ ತುಂಬಾ ಆಪರ್ಚುನಿಟೀಸ್ ಅವ್ರು ಮಿಸ್ ಮಾಡ್ಕೋತಿದ್ದಾರೆ ಓವರ್ ಥಿಂಕ್ ಮಾಡಿ ಮಾಡಿ. ಈಗ ಬೇಡ, ಇನ್ನೊಂದ್ ದಿನ, ಮತ್ತೊಂದ್ ದಿನ ಅಂತ. ಅಂಡ್ ಎಫರ್ಟ್ಸ್ ಅಂತೂ ಹಾಕ್ತಾರೆ, ಚಿಕ್ಕ ಪುಟ್ಟ ಎಫರ್ಟ್ಸ್, ಬಟ್ ಅವ್ರು ಅನ್ಕೊಂಡ್ ಮಟ್ಟಕ್ಕಂತೂ ಹಾಕಲ್ಲ. ಓಕೆನಾ? ತುಂಬಾ ಕರ್ಮನ ನಂಬೋವಂತ ವ್ಯಕ್ತಿ. ನಾವ್ ಯಾರಿಗೂ ತೊಂದ್ರೆ ಮಾಡ್ಬಾರ್ದು ಆತರ ಅವ್ರ ಮನ್ಸಲ್ಲಿದೆ. ನಾನ್ ಇವತ್ತೊಬ್ರಿಗೆ ತೊಂದ್ರೆ ಮಾಡಿದ್ರೆ ನನ್ಗೂ ತೊಂದ್ರೆ ಆಗತ್ತೆ ಅಂತ ಯೋಚನೆ ಮಾಡೋರು. ಸೊ ತುಂಬಾ ಯೋಚನೆ ಮಾಡ್ತಾ ಇದಾರೆ. ಅಂಡ್ ಖಂಡಿತ ನಿಮ್ ಕನೆಕ್ಷನ್ ಅಲ್ಲಿ ಪಾಸಿಟಿವ್ ಚೇಂಜ್ ಬರುತ್ತೆ, ಸದ್ಯದಲ್ಲೇ ಬರುತ್ತೆ. ಟ್ರಾವೆಲಿಂಗ್ ಹೋಗ್ಬೋದು, ಲಾಂಗ್ ಟ್ರಿಪ್ ಹೋಗ್ಬೋದು, ಅಥವಾ ಚಿಕ್ಕ ಪುಟ್ಟ ಟ್ರಾವೆಲಿಂಗ್ ಹೋಗ್ಬೋದು. ಅದು ನಿಮ್ ಕನೆಕ್ಷನ್ ಇಂಪ್ರೂವ್ ಆಗುತ್ತೆ. ಓಕೆನಾ? ವೀಲ್ ಆಫ್ ಫಾರ್ಚೂನ್ ಕಾರ್ಡ್ ಬಂದಿರೋದ್ರಿಂದ ಖಂಡಿತ ನಿಮ್ ಕನೆಕ್ಷನ್ ಇಂಪ್ರೂವ್ ಆಗುತ್ತೆ. ಪಾಸಿಟಿವ್ ಚೇಂಜ್ ಬರ್ತಾ ಇದೆ ನಿಮ್ ಕನೆಕ್ಷನ್ ಅಲ್ಲಿ. ಅಂಡ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಪಾಸಿಟಿವ್ ಚೇಂಜ್ ಬರುತ್ತೆ. ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಈ ವ್ಯಕ್ತಿ ಹಿಂಗ್ ಬರ್ತಾರೆ ಅಂತ ಟೈಮಲ್ಲಿ ನಿಮ್ಗೆ ಫುಲ್ ಶಾಕ್ ಆಗೋ ತರ ಎಂಟ್ರಿ ಕೊಡ್ತಾರೆ. ತುಂಬಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವ್ರು ನಿಮ್ನ ಮೀಟ್ ಮಾಡ್ಬೋದು ಅಥವಾ ಪ್ರಪೋಸ್ ಮಾಡ್ಬೋದು. ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ, ನೀವು ಲೀಸ್ಟ್ ಎಕ್ಸ್ಪೆಕ್ಟ್ ಮಾಡಿದಾಗ ಇದೆಲ್ಲ ನಡೆಯುತ್ತೆ ಗೈಸ್. ಓಕೆನಾ? ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್. ಜಸ್ಟಿಸ್, ಓಕೆ. ನೈಟ್ ಆಫ್ ಸೋರ್ಡ್ಸ್, ಓಕೆ. ಟೂ ಆಫ್ ಕಪ್ಸ್, ದಿ ಚಾರಿಯಟ್, ಏಸ್ ಆಫ್ ಪೆಂಟಿಕಲ್ಸ್. ಗೈಸ್, ಅವರು ನಿಮ್ಗೆ ನ್ಯಾಯ ಕೊಟ್ಟಿಲ್ಲ. ನಾನು ಟೈಮ್ ಕೊಡ್ಬೇಕು, ನಾನು ಇನ್ನೂ ಟೈಮ್ ಕೊಡ್ಬೇಕು, ವರ್ಕ್ ಅಂತ ಕೂತಿದ್ದೀನಿ, ನಾನು ಅವ್ರಿಗೆ ಟೈಮ್ ಕೊಡ್ಬೇಕು, ಈ ಕನೆಕ್ಷನ್ ಟೈಮ್ ಕೊಡ್ಬೇಕು, ನ್ಯಾಯ ಕೊಡ್ಬೇಕು ಅಂತ ತುಂಬಾ ಅನ್ಸಿದೆ. ಅವ್ರು 2 ಸಿಚುವೇಶನ್ ಅಲ್ಲಿ ಜಗಲ್ ಮಾಡ್ತಿದ್ದಾರೆ ಕರೆಂಟ್ಲಿ. ಅವ್ರ ಕರಿಯರ್ ಮತ್ತೆ ನೀವಿರ್ಬೋದು, ಅಥವಾ ಫ್ಯಾಮಿಲಿ ಮತ್ತೆ ನೀವಿರ್ಬೋದು, 2 ಸಿಚುವೇಶನ್ ಅಲ್ಲಿ ಜಗಲ್ ಮಾಡ್ತಿದ್ದಾರೆ. ನಿಮ್ ಕಡೆ ಬರ್ಬೇಕು ಅಂತ ತುಂಬಾ ಅನ್ಸುತ್ತೆ, ಬಟ್ ಅವ್ರಿಗೆ ಬರಕ್ ಆಗ್ತಿಲ್ಲ. ಬಿಕಾಸ್ ನಾನು ಆಗ್ಲೇ ಹೇಳ್ದಂಗೆ ಎಕ್ಸ್ಟರ್ನಲ್ ಫೋರ್ಸ್, ಫ್ಯಾಮಿಲಿ ಮೆಂಬರ್ಸ್, ಥರ್ಡ್ ಪಾರ್ಟಿ ಏನೇ ಇರ್ಬೋದು, ಅದರಿಂದ ಅವ್ರು ನಿಮ್ ಕಡೆ ಬರಕ್ ಆಗ್ತಿಲ್ಲ. ಬಟ್ ತುಂಬಾ ನಿಮ್ ಕಡೆ ಬರ್ಬೇಕು ಅಂತ ಅವ್ರಿಗೆ ಸ್ಟ್ರಾಂಗ್ಲಿ ಅನ್ನಿಸ್ತಾ ಇದೆ. ನಿಮ್ ಜೊತೆ ಎನರ್ಜಿ ಎಕ್ಸ್ಚೇಂಜ್ ಮಾಡ್ಬೇಕು, ನಿಮ್ ಜೊತೆ ಎಲ್ಲಾದ್ರೂ ಟ್ರಾವೆಲ್ ಮಾಡ್ಬೇಕು, ನೀರಿರೋ ಕಡೆ ಹೋಗ್ಬೇಕು, ಬೀಚ್ ಇರೋ ಕಡೆ ಹೋಗ್ಬೇಕು, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕು, ಸನ್ಸೆಟ್ ಅಲ್ಲಿ ನಿಮ್ ಜೊತೆ ಬೀಚ್ ಹತ್ರ ವಾಕ್ ಮಾಡ್ಬೇಕು, ಈ ತರ ಎಲ್ಲ ಅವ್ರ ಕನ್ಸುಗಳಿದೆ. ಬಟ್ ನಿಮ್ ಹತ್ರ ಏನೋ ಇದು ಹೇಳ್ಕೊಂಡಿರಲ್ಲ. ಅಂಡ್ ನಾನು ಆಗ್ಲೇ ಹೇಳ್ದಂಗೆ 2 ಸಿಚುವೇಶನ್ ಅಲ್ಲಿ ತುಂಬಾ ಜಗಲ್ ಮಾಡ್ತಿದ್ದಾರೆ. ಫ್ಯಾಮಿಲಿ, ನೀವು ಇಬ್ಬರನ್ನು ಬ್ಯಾಲೆನ್ಸ್ ಮಾಡ್ಬೇಕು, ಇಲ್ದಾರ ಆಗಲ್ಲ ಅಂತ ಸಖತ್ ಯೋಚನೆ ಮಾಡ್ತಿದ್ದಾರೆ. ತುಂಬಾ ಫ್ಯಾಮಿಲಿ ಓರಿಯೆಂಟೆಡ್ ಪರ್ಸನ್. ಓಕೆನಾ? ಈ ಕನೆಕ್ಷನ್ ನ ಇನ್ನೂ ಬೆಳೆಸ್ಬೇಕು, ಇದನ್ನ ಗ್ರೋ ಮಾಡ್ಬೇಕು. ನಿಮ್ಮನ್ನ ಕಳ್ಕೊಳಕ್ ಅವ್ರಿಗೆ ಯಾವ್ದೇ ಕಾರಣಕ್ಕೂ ಇಷ್ಟ ಇಲ್ಲ. ಯಾಕಂದ್ರೆ ನೀವ್ ಅವ್ರ ಲೈಫ್ ನ ಲಕ್, ವೀಲ್ ಆಫ್ ಫಾರ್ಚೂನ್, ಲಕ್. ಸೊ ಇದನ್ನ ಬೆಳೆಸ್ಬೇಕು. ಓಕೆನಾ? ಬ್ಲೂಮ್ ಒಂದ್ ಫ್ಲವರ್ ಬ್ಲೂಮ್ ಆದಂಗೆ ಈ ಕನೆಕ್ಷನ್ ಬ್ಲೂಮ್ ಆಗ್ಬೇಕು. ಅದನ್ನ ನಾನು ಅರಳೋ ತರ ಮಾಡ್ಬೇಕು. ಈ ಕನೆಕ್ಷನ್ ತುಂಬಾ ಚೆನ್ನಾಗ್ ಆಗ್ಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಕರೆಂಟ್ಲಿ. ಮತ್ತೆ ಪ್ರೊಟೆಕ್ಟ್ ಮಾಡ್ಬೇಕು, ಪ್ರಿಸರ್ವ್ ಮಾಡ್ಬೇಕು, ಆ ಕನೆಕ್ಷನ್ ಪ್ರೊವೈಡ್ ಮಾಡ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ ಗೈಸ್ ಕರೆಂಟ್ಲಿ. ಓಕೆನಾ? ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್. ಡೆವಿಲ್ ಕಾರ್ಡ್ ಗೈಸ್, ಓಕೆ. ಟೂ ಆಫ್ ಸ್ವೋರ್ಡ್ಸ್, ಓಕೆ. Knight of Swords, okay. The Empress, Hierophant. ಗೈಸ್, ಸೊಸೈಟಿಗೆ ತುಂಬಾ ಎದುರ್ಕೊಳ್ಳೋವಂತ ವ್ಯಕ್ತಿ. ಓಕೆನಾ? ಇನ್ನೊಂದೇನು ಅಂದ್ರೆ, ನಿಮ್ಮನ್ನ ಅವ್ರಿಗಿಂತ ಹೈ ಲೆವೆಲ್ ಅಲ್ಲಿ ನೋಡ್ತಾರೆ. ಅವರು ತುಂಬಾ ಹೈ ಲೆವೆಲ್ ಅಲ್ಲಿ ನೋಡ್ತಾರೆ. ಅವ್ರಿಗೆ ಎಷ್ಟೇ ಸಕ್ಸಸ್ಫುಲ್ ಪರ್ಸನ್ ಆಗಿದ್ರು, ಅವ್ರ ಲೈಫಲ್ಲಿ ದುಡ್ಡಿಗೆ ಏನೇ ಕೊರತೆ ಆಗಿದ್ರು ನಿಮ್ಗಿಂತ ಕಡಿಮೆ ಅಂತಾನೆ ನೋಡ್ತಾರೆ. ನೋಡಿ, ಇಷ್ಟೊಂದು ಮೆಟ್ಲಿದೆ, ಇದನ್ನೆಲ್ಲ ಹತ್ಕೊಂಡ್ ಬಂದ್ರೆ ಮಾತ್ರ ನಿಮ್ ಹತ್ರ ರೀಚ್ ಆಗೋದು ಅಂತ ಅನ್ಕೋತಾ ಇದಾರೆ. ಅಂಡ್ ಸ್ವಲ್ಪ ಸೊಸೈಟಿಗೆ ಎದುರುವಂತ ವ್ಯಕ್ತಿ. ಭಯ ಇದೆ, ಜನ ಏನಂತಾರೆ,
ಆ ಥರ ಸೊಸೈಟಿ ಭಯ ಸ್ವಲ್ಪ ಜಾಸ್ತಿನೇ ಇದೆ ಗೈಸ್. ನೀವು ಅವ್ರ ಮಗುವಿನ ತಂದೆ ಅಥವಾ ತಾಯಿ ಆಗ್ಬೇಕು ಅಂತ ತುಂಬಾ ಕನಸಿದೆ ಅವ್ರಿಗೆ. ಮತ್ತೆ ನೀವು ತುಂಬಾ ಬ್ಯೂಟಿಫುಲ್, ಅವ್ರು ನೋಡಕ್ಕೆ ಅವ್ರ ಪ್ರಕಾರ ನೀವು ತುಂಬಾ ತುಂಬಾ ಚೆನ್ನಾಗಿದ್ದೀರಾ ಗೈಸ್. ನೀವು ಹೆಂಗೆ ಇರ್ಬೋದು, ನಿಮ್ಮನ್ನ ನೀವು ಹೇಗೆ ಅನ್ಕೊಂಡಿರ್ಬೋದು, ಬಟ್ ಅವ್ರ ಪ್ರಕಾರ ನೀವು ತುಂಬಾ ಚೆನ್ನಾಗಿದ್ದೀರಾ ಅಂತ ಅವ್ರು ಫೀಲ್ ಮಾಡ್ತಿದ್ದಾರೆ ಕರೆಂಟ್ಲಿ. ನಾನು ಹೇಳ್ದೆ ಆಗ್ಲೇ ನಿಮ್ ಕಡೆ ಓಡ್ ಬಂದ್ಬಿಡಕ್ ರೆಡಿ ಇದಾರೆ. ಬಟ್ ಅವ್ರು ನೋಡಿ ಇಲ್ಲಿ ಈಗಲ್ ಇದೆ, ಈಗಲ್ ಐ ಅಂಡರ್ ಇದಾರೆ. ಸೊ ಅವ್ರು ಬಂದ್ರೆ ನಿಮ್ಗೂ ಪ್ರಾಬ್ಲಮ್, ಅವ್ರಿಗೂ ಪ್ರಾಬ್ಲಮ್. ಸೊ ಅವ್ರನ್ನ ಮತ್ತೆ ನಿಮ್ನ ಇಬ್ಬರನ್ನು ಪ್ರೊಟೆಕ್ಟ್ ಮಾಡ್ಕೊಳಕ್ಕೋಸ್ಕರ ನಿಮ್ ಕಡೆ ಅವ್ರು ಬರ್ತಾ ಇಲ್ಲ ಅಷ್ಟೇ. ಅವ್ರ ಸುತ್ತಮುತ್ತ ಇರೋ ಜನ ಸರಿ ಇಲ್ಲ, ಅವ್ರಿಗೇನೋ ಅಂತ ಇರೋದು, ಬೈತಾ ಇರೋದು ಆ ತರ ಕಾಣಿಸ್ತಿದೆ ನನಗೆ. ಆ ಎನರ್ಜಿನ ಅವ್ರಿಗೆ ಸ್ಟಾಪ್ ಮಾಡ್ಕೋತಿದ್ದಾರೆ, ನಿಮ್ಮವರೆಗ್ ಬರ್ದಂಗ್ ನೋಡ್ಕೋತಾ ಇದಾರೆ. ಈಗ ನಿಮ್ಮನ್ನ ಅಪ್ರೋಚ್ ಮಾಡಿದ್ರೆ ಅವ್ರು ನಿನ್ನೂ ಬೈಬೋದು ಅಥವಾ ಕ್ಲಾಶಸ್ ಆಗ್ಬೋದು. ಅವೆಲ್ಲ ಬೇಡ ಅಂತ ತುಂಬಾ ಅವಾಯ್ಡ್ ಮಾಡ್ತಿದ್ದಾರೆ. ಅವ್ರು ಒಬ್ರೇ ಇದನ್ನ ಅನುಭವಿಸ್ತಾ ಇದ್ದಾರೆ. ಓಕೆನಾ? ಡೆವಿಲ್ ಕಾರ್ಡ್ ಬಂದಿದೆ ಗೈಸ್. ಅವರು ನಿಮ್ಮನ್ನ ಬಿಟ್ಕೊಡಕ್ ರೆಡಿ ಇಲ್ಲ. ಓಕೆನಾ? ಅವ್ರ ಮನ್ಸು ಅವ್ರ ಕಂಟ್ರೋಲ್ ಅಲ್ಲೇ ಇಲ್ಲ. ನಿಮ್ ಥಿಂಕಿಂಗ್ಸು ನಿಮ್ ಥಾಟ್ಸು 24/7 ಬರುತ್ತೆ. ಅವರು ನಿಮ್ಮ ಥಾಟ್ಸ್ಗೆ ಗುಲಾಮ್ ಆಗ್ಬಿಟ್ಟಿದ್ದಾರೆ, ಅಥವಾ ನಿಮ್ಮನ್ನ ಅವ್ರು ಬಿಟ್ಟು ಅದರಿಂದ ಆಚೆ ಬರಕ್ ಆಗ್ತಿಲ್ಲ, ಪರ್ಫೆಕ್ಟ್ ಆಗ್ಬಿಟ್ಟಿದ್ದಾರೆ. ಅದರಿಂದ ಖಂಡಿತ ಅವರು ಆಚೆ ಬರಕ್ ಆಗ್ತಾನೆ ಇಲ್ಲ. ತುಂಬಾ ಯೋಚನೆ ಮಾಡ್ತಿದ್ದಾರೆ. ಅಂಡ್ ನಿಮ್ ಅಟ್ರಾಕ್ಷನ್ ಅವ್ರು ತಡ್ಕೊಳಕ್ ಆಗ್ತಿಲ್ಲ. ನಿಮ್ ಕಡೆ ಬಂದೇ ಬರ್ಲೇಬೇಕು ಅಂತ ಅನ್ಕೋತಾ ಇದಾರೆ. ಯಾಕಂದ್ರೆ ಅವ್ರಿಗೆ ಅನ್ನಿಸ್ತಾ ಇದೆ, ಅವ್ರಿಗೆ ತಲೆ ಕೆಟ್ಟು ಹೋಗ್ತಾ ಇದೆ ನಿಮ್ ಥಾಟ್ಸ್ ಇಂದ. ನನ್ಗೆ ಯಾಕೆ ಆಚೆ ಬರಕ್ ಆಗ್ತಿಲ್ಲ ಅಂತ ತುಂಬಾ 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 ಯೋಚನೆ ಮಾಡ್ತಿದ್ದಾರೆ. ಓಕೆನಾ? ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್. ಯು ಡಿಸರ್ವ್ ಬೆಟರ್. ನೋಡಿ, ನಾನು ಏನ್ ಹೇಳ್ದೆ ಗೈಸ್ ಅಷ್ಟೊತ್ತಿಂದ, ಅವರು ನಿಮ್ಮನ್ನ ತುಂಬಾ ಹೈ ಲೆವೆಲ್ ಅಲ್ಲಿ ನೋಡ್ತಾರೆ. ಅವ್ರಿಗಿಂತ ಈ ಮೆಟ್ಲು ಹತ್ಕೊಂಡ್ ಬಂದ್ರೆ ಮಾತ್ರ ಅವ್ರಿಗೆ ಅವ್ರ ಲೈಫಲ್ಲಿ ಎಷ್ಟೇ ಚೆನ್ನಾಗಿದ್ರು ನಿಮ್ಮನ್ನ ಅವ್ರಿಗಿಂತ ಹೈ ಲೆವೆಲ್ ಅಲ್ಲಿ ನೋಡ್ತಾರೆ. ಯು ಡಿಸರ್ವ್ ಬೆಟರ್ ಅಂದ್ರೆ ನಾನ್ ನಿಮಗಿಂತ ಕಡಿಮೆ, ನನಗಿಂತ ನಿಮ್ಗೆ ಇನ್ನೂ ಒಳ್ಳೆ ಪಾರ್ಟ್ನರ್ ನ ಡಿಸರ್ವ್ ಮಾಡ್ತೀರಾ ನೀವು ಅಂತ ಯೋಚನೆ ಮಾಡ್ತಿದ್ದಾರೆ. ಕನ್ಫರ್ಮೇಶನ್ ಸಿಗ್ತಾ ಇದೆ. ಪವರ್ಫುಲ್ ರೀಡಿಂಗ್. ಯೂನಿವರ್ಸ್ ಏಂಜಲ್ಸ್ ಕ್ಲಾರಿಟಿ ಕೊಡ್ತಾ ಇದ್ದಾರೆ ಗೈಸ್. ನೋಡಿ, ಅವ್ರು ಹೆಸಿಟೇಟ್ ಮಾಡ್ಕೋತಾರೆ. ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದೆ, ನಿಮ್ಗಿಂತ ಕಡಿಮೆನ ಜಾಸ್ತಿ ಇದೆ, ನಿಮ್ಗೆ ಇನ್ನೂ ಬೆಟರ್ ಪರ್ಸನ್ ಸಿಗ್ಬೇಕಿತ್ತು ಅಂತ ತುಂಬಾ ಅನ್ಕೋತಾರೆ. ಯಾಕಂದ್ರೆ ಅವ್ರು ಯಾವತ್ತೂ ನಿಮ್ಗಿಂತ ಕಡಿಮೆ ಅಂತ ನೋಡ್ತಾರೆ ಗೈಸ್. ದೇ ಹ್ಯಾವ್ ಹರ್ಟ್ ಮೀ. ಮುಂಚೆ ಅವ್ರಿಗೆ ತುಂಬಾ ಜನಕ ಕಡೆಯಿಂದ ಹರ್ಟ್ ಆಗಿದೆ ಗೈಸ್. ಓಕೆನಾ? ಅವ್ರ ಲೈಫಲ್ಲಿ ತುಂಬಾ ಹರ್ಟ್ ಆಗಿದೆ. ಏನ್ ಸತ್ಯ ಅಂತ ಅವ್ರಿಗೆ ಅರ್ಥ ಆಗ್ತಿಲ್ಲ. ವಾಟ್ ಇಸ್ ದ ಟ್ರೂತ್, ಏನ್ ಸತ್ಯ ಅಂತ ಅವ್ರಿಗೆ ಅರ್ಥ ಆಗ್ತಿಲ್ಲ. ಈ ಕನೆಕ್ಷನ್ ಏನು, ನಾನು ಯಾಕೆ ಇಷ್ಟು ಅಟ್ರಾಕ್ಷನ್ ಫೀಲ್ ಮಾಡ್ತಿದ್ದೀನಿ, ಅವ್ರಿಗೆ ಏನೂ ಗೊತ್ತಾಗ್ತಾ ಇಲ್ಲ. ಎಮೋಷನ್ಸ್ ಓವರ್ವೆಲ್ಮಿಂಗ್. ಕೆಲವು ಸಾರಿ ಅವ್ರಿಗೆ ಎಷ್ಟು ಎಮೋಷನ್ಸ್ ಓವರ್ಫ್ಲೋ ಆಗುತ್ತೆ ಅಂದ್ರೆ ಅವ್ರು ಅದನ್ನ ತಡ್ಕೊಳಕ್ಕಾಗಲ್ಲ, ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅಷ್ಟು ಎಮೋಷನ್ಸ್ ಫ್ಲೋ ಆಗುತ್ತೆ. ಬಟ್ ಅವ್ರನ್ನ ಅವರು ತುಂಬಾ ಕಂಟ್ರೋಲ್ ಮಾಡ್ಕೋತಾರೆ ಆ ಟೈಮಲ್ಲಿ. ಯಾಕಂದ್ರೆ ನಿಮ್ಗೂ ಪ್ರಾಬ್ಲಮ್ ಆಗ್ಬಾರ್ದು, ಅವ್ರಿಗೂ ಪ್ರಾಬ್ಲಮ್ ಆಗ್ಬಾರ್ದು. ಸೊ ವಿಲ್ ದಿಸ್ ಎವರ್ ಚೇಂಜ್? ಈ ಸಿಚುವೇಶನ್ ಯಾವತ್ತು ಚೇಂಜ್ ಆಗುತ್ತೋ ಅಂತ ಯೋಚನೆ ಮಾಡ್ತಿದ್ದಾರೆ. ಚೇಂಜ್ ಆಗುತ್ತಾ? ಆದ್ರೆ ಆಗ್ಲಿ, ನನ್ಗೆ ಈ ಸಿಚುವೇಶನ್ ಇಷ್ಟ ಆಗ್ತಿಲ್ಲ, ದಯವಿಟ್ಟು ಚೇಂಜ್ ಆಗ್ಲಿ ಅಂತ ದೇವ್ರನ್ನ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ. ಓಕೆನಾ? ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್ ಅಂಡ್ ಏಂಜಲ್ಸ್. ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಪೈಲ್ 2 ಪರ್ಸನ್ ಕಡೆಯಿಂದ. ಅವ್ರಿಗೆ ನಿಮ್ ಕಂಪ್ನಿ ಇಷ್ಟ, ನಿಮ್ ಜೊತೆ ಇರಕ್ ಇಷ್ಟ. ಬೆಳಿಗ್ಗೆ ಹಗ್ಲು ರಾತ್ರಿ ಎಷ್ಟೊತ್ ಬೇಕಾದ್ರೂ ನಿಮ್ ಜೊತೆ ಇರಕ್ ಇಷ್ಟ. ಅಷ್ಟು ನಿಮ್ನ ಇಷ್ಟಪಡ್ತಾರೆ, ಅಷ್ಟು ನಿಮ್ನ ಮಿಸ್ ಮಾಡ್ಕೋತಾ ಇದ್ದಾರೆ. ತುಂಬಾ ಪ್ರೀತಿ ಮಾಡ್ತಾರೆ ನಿಮ್ನ. ಕಿಂಗ್ ಆಫ್ ವಾಂಡ್ಸ್. ತುಂಬಾ ಪ್ರೀತಿ ಮಾಡ್ತಾರೆ. ಮೇಲೆ ಅವ್ರು ಎಷ್ಟೇ ರಫ್ ಆಗಿ ನಡ್ಕೊಂಡ್ರು ನಿಮ್ ಮೇಲೆ ತುಂಬಾ 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 ಪ್ರೀತಿ ಇದೆ. ಶೋ ಮಾಡಲ್ಲ ಅಷ್ಟು. ಏಟ್ ಆಫ್ ಕಪ್ಸ್. ನಿಮ್ದು ಎನರ್ಜಿ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ನಿಮ್ ಫ್ರೆಂಡ್ಲಿ ನೇಚರ್, ನಿಮ್ ಕೇರಿಂಗ್ ನೇಚರ್. ಬೇರೆ ಯಾರು ಅವ್ರ ಜೊತೆಲಿದ್ರು ನಿಮ್ ಎನರ್ಜಿ ಅವ್ರಿಗೆ ಎದ್ದು ಕಾಣುತ್ತೆ. ಅಂಡ್ ನಿಮ್ ಎನರ್ಜಿ ಬೇಕು ಅಂತ ಫೀಲ್ ಮಾಡ್ತಿದ್ದಾರೆ ಅಂಡ್ ಕ್ರೇವ್ ಮಾಡ್ತಿದ್ದಾರೆ, ಬೇಕೇ ಬೇಕು ಅಂತ. ಓಕೆನಾ? ಅವ್ರಿಗೆ ಅನ್ಸುತ್ತೆ ಅವ್ರು ಏನಾದ್ರೂ ಈಗ ಬಂದ್ರೆ ಆರ್ಗ್ಯುಮೆಂಟ್ಸ್ ಆಗ್ಬೋದು, ಲೈಫಲ್ಲಿ ಜಗಳಗಳಾಗ್ಬೋದು, ಬೇರೆ ಏನಾದ್ರು ಇಶ್ಯೂಸ್ ಆಗ್ಬೋದು ಅಂತ. ಬಟ್ ಖಂಡಿತ ನಿಮ್ ಕಡೆ ಬರಕ್ಕಂತೂ ಟ್ರೈ ಮಾಡ್ತಾ ಇದ್ದಾರೆ, ಆದ್ರೆ ಆಗ್ತಾ ಇಲ್ಲ. ಓಕೆನಾ? ಆ ಥರ ಏನಾದ್ರು ಆಗ್ಬಿಡುತ್ತೇನೋ ಅಂತನೂ ಅವ್ರಿಗೆ ಯೋಚನೆ ಇದೆ. ಆ್ಯಂಡ್ ಥರ್ಡ್ ಪಾರ್ಟಿ ಸಿಚುವೇಶನ್ನು ಇದೆ ಸುಮಾರು ಜನಕ್ಕೆ. ಫ್ಯಾಮಿಲಿನೇ ಇರ್ಬೋದು, ಅಥವಾ ರೊಮ್ಯಾಂಟಿಕ್ ಪಾರ್ಟ್ನರ್ ಇರ್ಬೋದು, ಜಾಬ್ ಇರ್ಬೋದು. ಅದರಿಂದನೂ ನಿಮ್ಮ ಹತ್ರ ಅವ್ರು ಬರಕ್ ಆಗ್ತಾ ಇಲ್ಲ ಗೈಸ್. ಓಕೆನಾ? ಇನ್ನೊಂದಷ್ಟು ಮೆಸೇಜಸ್ ತಗೋತೀನಿ ಫೈಲ್ 2 ಪರ್ಸನ್ ಕಡೆಯಿಂದ. ಇನ್ನೊಂದಷ್ಟು ಮೆಸೇಜಸ್ ಕೊಡಿ ಯೂನಿವರ್ಸ್ ಅಂಡ್ ಏಂಜಲ್ಸ್ ಪ್ಲೀಸ್. ಲವ್ ಇಸ್ ಇನ್ ದ ಕಣ ಕಣದಲ್ಲೂ ಪ್ರೀತಿ ಇದೆ ಅಂತ ಹೇಳ್ತಾ ಇದ್ದಾರೆ.
ಯು ಆರ್ ನಾಟ್ ಜಸ್ಟ್ ಮೈ ಲವ್, ಯು ಆರ್ ಮೈ ಪೀಸ್. ನೀವು ಬರೀ ಪ್ರೀತಿ ಅಲ್ಲ, ನೀವು ಅವ್ರ ನೆಮ್ಮದಿ ಕೂಡ. ನೀವು ಅವ್ರ ಲೈಫಲ್ಲಿ ಇದ್ರೆ ಅವ್ರು ನೆಮ್ಮದಿಯಾಗಿರ್ತಾರೆ ಗೈಸ್. ಐ ವಾಂಟ್ ಟು ಸಿ ಯು ಡೆಸ್ಪರೇಟ್ಲಿ. ನಿಮ್ಮನ್ನ ಈಗಲೇ ಈ ಕ್ಷಣದಲ್ಲೇ ನೋಡಬೇಕು ಅಂತ ತುಂಬ ಅನ್ನಿಸ್ತಿದೆ, ಆದರೆ ಅವ್ರಿಗೆ ಬರೋಕ್ಕಾಗ್ತಿಲ್ಲ. ನಿಮ್ಮನ್ನು ನೋಡ್ಬೇಕಷ್ಟೆ, ಅಷ್ಟು ಫೀಲ್ ಮಾಡ್ತಾ ಇದ್ದಾರೆ. ಹ್ಯಾಪಿನೆಸ್ ಇಸ್ ದ ಹೈಯೆಸ್ಟ್ ಫಾರ್ಮ್ ಆಫ್ ಹೆಲ್ತ್. ನೋಡಿ, ಯೂನಿವರ್ಸ್ ಕಡೆಯಿಂದ ನಿಮ್ಗೆ ಏನು ಮೆಸೇಜ್ ಇದೆ ಅಂದರೆ, ಖುಷಿಯಾಗಿರಿ, ಅದೇ ನಿಮ್ಮ ಹೆಲ್ತ್ನ ಇಂಪ್ರೂವ್ ಮಾಡುತ್ತೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಅದು ಸಡನ್ ಆಗಿ ಬಂತ ಮೆಸೇಜ್, ಅದಕ್ಕೆ ಹೇಳ್ತೇವೆ. ಐ ನೀಡ್ ಟು ನೋ ಯು ಮೋರ್. ನಿಮ್ಮ ಬಗ್ಗೆ ಇನ್ನೂ ತುಂಬ ತುಂಬ ತಿಳ್ಕೊಬೇಕು ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಐ ಕಾಂಟ್ ಎಕ್ಸ್ಪ್ರೆಸ್ ಮೈ ಫೀಲಿಂಗ್ಸ್ ಟುವರ್ಡ್ಸ್ ಯು. ನಾನು ಆಗಲೇ ಏನು ಹೇಳ್ದೆ ಗೈಸ್, ಏನೂ ಎಕ್ಸ್ಪ್ರೆಸ್ ಮಾಡಲ್ಲ, ಏನೂ ಹೇಳ್ಕೊಳ್ಳಲ್ಲ, ಹೆಸಿಟೇಟ್ ಮಾಡ್ಕೊತಾರೆ. ಡಬಲ್ ಕನ್ಫರ್ಮೇಷನ್ ಕೊಟ್ಟಿದ್ದೀನಿ, ಅವ್ರು ಅದನ್ನ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಿಲ್ಲ. ನಿಮ್ಮ ಫೀಲಿಂಗ್ಸ್ ಹೇಳ್ಕೊಳಕ್ ಅವ್ರು ಕರೆಂಟ್ಲಿ ಆಗ್ತಾ ಇಲ್ಲ. ಅವ್ರನ್ನ ಡೌನ್ ಫೀಲ್ ಮಾಡ್ಕೋತಾರೆ ಆ್ಯಂಡ್ ಇನ್ಫೀರಿಯರ್, ನಿಮ್ಗಿಂತ ಇನ್ಫೀರಿಯರ್ ಫೀಲ್ ಮಾಡ್ಕೋತಿದ್ದಾರೆ. ಸೊ ಎಕ್ಸ್ಪ್ರೆಸ್ ಮಾಡ್ಕೊಳಕ್ ಅವ್ರಿಗೆ ಆಗ್ತಾ ಇಲ್ಲ. ಅಷ್ಟೆಲ್ಲ ಫೀಲಿಂಗ್ಸ್ ಇದ್ರು ಪಾಪ ಅನಿಸ್ತಿದೆ ಗೈಸ್. 5-2% ಸಿಚುವೇಶನ್ ನೆನ್ಸ್ಕೊಂಡ್ರೆ. ಜನರಲ್ ಗೈಡೆನ್ಸ್ ಏನಿದೆ 5-2%ಗೆ ಯೂನಿವರ್ಸ್ ಕಡೆಯಿಂದ ನೋಡೋಣ. ಕೀಪ್ ಗೋಯಿಂಗ್. ನೀವೀಗ ಯಾವ ಎನರ್ಜಿಲಿದ್ದೀರಾ, ನೀವೀಗ ಏನ್ ಮಾಡ್ತಿದ್ದೀರಾ ಅಥವಾ ಏನ್ ಡಿಸಿಷನ್ ತಗೊಂಡಿದ್ದೀರಾ ಅದನ್ನೇ ಕಂಟಿನ್ಯೂ ಮಾಡಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಸೊ ಅದೇ ಎನರ್ಜಿಲಿರಿ, ಅದನ್ನೇ ಕಂಟಿನ್ಯೂ ಮಾಡಿ, ಓಕೆನಾ. ಲವ್ ಗೈಡೆನ್ಸ್ ಏನಿದೆ ನೋಡೋಣ. ಆಕ್ಷನ್ ಸ್ಪೀಕ್ ಲೌಡರ್ ದೆನ್ ವರ್ಡ್ಸ್. ಓಕೆನಾ. ಸಿ, ಅವರು ಏನು ಮಾತಾಡಲ್ಲ, ಏನು ಎಕ್ಸ್ಪ್ರೆಸ್ ಮಾಡಲ್ಲ, ಬಟ್ ಅವ್ರ ಆಕ್ಷನ್ ತಗೋತಾರೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಅವ್ರ ಒಂದು ಆಕ್ಷನ್ ಅಲ್ಲಿ ಎಲ್ಲಾನು ಅವ್ರು ಎಕ್ಸ್ಪ್ರೆಸ್ ಮಾಡ್ತಾರೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಫ್ಯೂಚರ್ ಅಲ್ಲಿ. ಬಿ ಹಾನೆಸ್ಟ್. ಹಾರ್ಟ್ ಟು ಹಾರ್ಟ್ ಕನ್ವರ್ಸೇಷನ್ ಬೇಕು ಈ ಕನೆಕ್ಷನ್ ಅಲ್ಲಿ. ಅಂಡ್ ನೀವಿಬ್ರು ಫೀಲಿಂಗ್ಸ್ ನ ಎಕ್ಸ್ಚೇಂಜ್ ಮಾಡ್ಕೊಂಡ್ರೆ ಖಂಡಿತ ಈ ಕನೆಕ್ಷನ್ ಪ್ರೋಗ್ರೆಸ್ ಆಗುತ್ತೆ ಅಂತ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಸೊ ನೀವು ಹಾರ್ಟ್ ಟು ಹಾರ್ಟ್ ಕನ್ವರ್ಸೇಷನ್ ಮಾಡಿ ಅಂತ ಯೂನಿವರ್ಸ್ ಹೇಳ್ತಾ ಇದ್ದಾರೆ, ಓಕೆನಾ. ಗೈಸ್, ನಿಮ್ ಪರ್ಸನ್ ಕಡೆಯಿಂದ ಯಾವ ಸಾಂಗ್ ಡೆಡಿಕೇಟ್ ಮಾಡ್ತಾರೆ ನೋಡೋಣ ಪ್ಲೀಸ್. ಈ ಸಾಂಗ್ ಫುಲ್ ನೋಡಿ ಗೈಸ್, ನಿಮ್ಗೆ ಅವ್ರ ಕಡೆಯಿಂದ ಇನ್ನೂ ತುಂಬಾ 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 ಮೆಸೇಜ್ಗಳು ಸಿಗುತ್ತೆ, ಓಕೆನಾ. ಟೆಲಿಫೋನ್ ಗೆಳತಿ ವೆಲ್ಕಮ್ ವೆಲ್ಕಮ್, ಈ ಹೃದಯವೇ ನಿನಗೆ ಕಿಂಗ್ಡಮ್ ಕಿಂಗ್ಡಮ್. ಗೈಸ್, ಆಗಿನ ಕಾಲದ ತರ ಈಗ ಪತ್ರ ಗಿತ್ರ ಇಲ್ಲ, ಫೋನೇ ಜಾಸ್ತಿ ಕಮ್ಯುನಿಕೇಶನ್ಗೆ ಕಾರಣ. ಸೊ ನಿಮ್ ಕಡೆಯಿಂದ ಕಾಲ್ ಮೆಸೇಜ್ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಿರ್ಬೋದು, ಅಥವಾ ನೀವು ಜಾಸ್ತಿ ಫೋನಲ್ಲಿ ಮಾತಾಡಿರ್ಬೋದು, ಫೋನಿಂದ ಫ್ರೆಂಡ್ಸ್ ಆಗಿರ್ಬೋದು. ಸೊ ನಿಮ್ ಕಾಲ್ ಮೆಸೇಜ್ ಅದಕ್ಕೆ ತುಂಬಾ ವೆಯ್ಟ್ ಮಾಡ್ತಿದ್ದಾರೆ, ವೆಲ್ಕಮ್ ಮಾಡ್ತಿದ್ದಾರೆ. ನೀವೇನಾದ್ರೂ ಫೋನಲ್ಲಿ ಮಾತಾಡಿದ್ರೆ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ ಕಾಲ್ ಏನಾದ್ರು ಮಾಡಿದ್ರೆ. ಸೊ ಹಾರ್ಟ್ ಟು ಹಾರ್ಟ್ ಕನ್ವರ್ಸೇಷನ್ ಮಾಡಿ ಗೈಸ್, ತುಂಬಾ ಒಳ್ಳೇದಾಗುತ್ತೆ, ಓಕೆನಾ. ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ರೀಡಿಂಗ್ಸ್. ನಿಮಗೆ ಸ್ವಲ್ಪ ಆದರೂ ರೆಸನೆಂಟ್ ಆಗಿದ್ರೆ, ಇಷ್ಟ ಆಗಿದ್ರೆ ಕಾಮೆಂಟ್ ಮಾಡಿ. ನಾನು ಮಾತಾಡಿದ್ದೇನಾದರೂ ನಿಮ್ಮ ಲೈಫಲ್ಲಿ ಕ್ಲೈಮ್ ಮಾಡ್ಕೋಬೇಕು ಅಂದರೆ 392 ಬರೆದು ಕ್ಲೈಮ್ ಮಾಡ್ಕೊಳ್ಳಿ ಗೈಸ್. ಆ್ಯಂಡ್ ಎಲ್ಲರೂ ಕಾಮೆಂಟ್ ಮಾಡಿ, ನಾನು ಎಲ್ಲರ ಕಾಮೆಂಟು ಓದ್ತೀನಿ, ತುಂಬ ಖುಷಿ ಆಗುತ್ತೆ, ಓಕೆನಾ ಗೈಸ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪರ್ಸನಲ್ ರೀಡಿಂಗ್ ಯಾರಿಗಾದ್ರೂ ಬೇಕಂದರೆ ವಾಟ್ಸಪ್ ಮಾಡಿ. ಥ್ಯಾಂಕ್ ಯು ಗೈಸ್. ಕೃಷ್ಣಂ ವಂದೇ ಜಗದ್ಗುರು.